ಮೊದಲು ಸಹಜವಾಗಿ ನಡೀತಾ ಇದ್ದಂತ ರಾಜ್ಯೋತ್ಸವ ಆಚರಣೆ ಈಗ ಸಹಜವಾಗಿ ನಡೀತಾ ಇಲ್ಲ. ಜನಭಾಷೆಯನ್ನು ಅಳವಡಿಸಿಕೊಳ್ಳದೆ ಹೋದ್ರೆ, ಜನಭಾಷೆಯಲ್ಲಿ ಮಾತನಾಡುವ ತಾಂತ್ರಿಕತೆಯನ್ನು ರೂಪಿಸಿಕೊಳ್ಳದೆ ಹೋದ್ರೆ, ಪ್ರಭುತ್ವ ಯಾವ ಉದ್ದೇಶಕ್ಕೋಸ್ಕರ ಸೃಷ್ಟಿಯಾಗಿದೆಯೋ ಅದು ಸಂಪೂರ್ಣವಾಗಿ ವಿಫಲ ಆಗ್ತದೆ. ಆದೇಶಗಳಿಂದ, ಅಧಿಕಾರಿಗಳಿಂದ ಕನ್ನಡ ಉಳಿಯುತ್ತದೆ ಅಂತ ನಾನು ನಂಬುವನಲ್ಲ. ಕನ್ನಡ ಬಳಕೆಗೆ ಬಳಕೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಉದ್ಯೋಗಗಳು ನಿರೀಕ್ಷೆ ಮಾಡುವ ಕೌಶಲ್ಯಗಳನ್ನ ಒಂದು ಸರ್ಕಾರ ತಯಾರು ಮಾಡದೆ ಹೋದ್ರೆ ಕನ್ನಡಿಗರಿಗೆ ಕೆಲಸ ಸಿಗೋದು ಹೇಗೆ? ಇವತ್ತು ಬೆಂಗಳೂರಿನ ಹುಡುಗರು ಕಾಂಪಿಟರ್ ಮಾಡೋದು ಧಾರವಾಡದ ಹುಡುಗರ ಜೊತೆ ಅಲ್ಲ, ಮಂಗಳೂರಿನ ಹುಡುಗರ ಜೊತೆ ಅಲ್ಲ. ಅವರು ಕಾಂಪಿಟರ್ ಮಾಡೋದು ನ್ಯೂಜಿಲ್ಯಾಂಡಿನ ಹುಡುಗರ ಜೊತೆ, ಅವರು ಕಾಂಪಿಟರ್ ಮಾಡೋದು ಐರ್ಲೆಂಡಿನ ಹುಡುಗರ ಜೊತೆ, ಫಿನ್ಲ್ಯಾಂಡಿನ ಹುಡುಗರ ಜೊತೆ, ಇಂಗ್ಲೆಂಡಿನ ಹುಡುಗರ ಜೊತೆ. ಮತ್ತೆ ಇವರು ಹೇಳುವ ಈ ಧರ್ಮ ಅದು ಇದು ಅದರಿಂದ ಏನು 1 ಇಂಚು ಕೂಡ ದೇಶ ಉದ್ಧಾರ ಆಗಲ್ಲ, 1 ಇಂಚು ಕೂಡ ಆರ್ಥಿಕ ಅಭಿವೃದ್ಧಿ ಆಗಲ್ಲ. ಇವತ್ತಿನ ಬದುಕಿನಲ್ಲಿ ಹೊಸ ಮಕ್ಕಳು ಎದುರಿಸಿರುವ ಸಮಸ್ಯೆಗಳು ಸರಳ ಅಲ್ಲ. ಇದನ್ನು ಗಂಭೀರವಾಗಿ ಸ್ವೀಕರಿಸುವ ಕಾಲಘಟ್ಟ ನಮಗೆ ಬಂದಿದೆ. ಸರ್ಕಾರಿ ಶಾಲೆಗಳಲ್ಲಿ ನಿಮಗೆ ಉಚಿತ ಯೂನಿಫಾರ್ಮ್ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಆಹಾರ ಕೊಡ್ತಾರೆ. ಎಲ್ಲ ಕೊಟ್ಟರು ಬೇಡ, ಸಾಲ ಮಾಡಿ ಆದರೂ ಲಕ್ಷಾಂತರ ರೂಪಾಯಿ ಕೊಟ್ಟು ಖಾಸಗಿ ಹೋಗ್ತಾನೆ ಅಂತ ಹೇಳುವ ಮನೋಸ್ಥಿತಿ ಇರುವಾಗ ಇದನ್ನು ಬದಲಾಯಿಸುವುದಷ್ಟು ಸುಲಭ ಅಲ್ಲ. ಮುಂದೆ ಯಾವ ರೀತಿ ಯೋಜನೆಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡಿಗರಿಗಾಗಿದೆ ಅಂತ? ದಿನನಿತ್ಯ ಹುಟ್ಟಿಕೊಳ್ಳುವ ಕನ್ನಡದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದು. ವೀಕ್ಷಕರೇ ನಮಸ್ಕಾರ. ಈ ದಿನ.comನ ಈ ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಮ್ಮ ಜೊತೆ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗೇನು ಇನ್ನು 1 ದಿನದಲ್ಲಿ ಈಗ ಕನ್ನಡ ರಾಜ್ಯೋತ್ಸವ ಇದೆ. ಇನ್ನೊಂದು ಭಾಳ ಮುಖ್ಯವಾಗಿ ಈಗ ಚರ್ಚೆ ಆಗ್ತಿರೋದು BHELನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ಬಿಡಲಿಲ್ಲ ಅಂತ ಇವತ್ತು ಪ್ರಜಾವಾಣಿ ಎಲ್ಲ ಪೇಪರ್ನಲ್ಲೂ ಬಂದಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಈಗ ಕೇಂದ್ರ ಸರ್ಕಾರ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಕರ್ನಾಟಕದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಕಳೆದ 25 ವರ್ಷಗಳ ಚರಿತ್ರೆಯನ್ನು ನೋಡಿದ್ರೆ ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಬರುವ ಅನೇಕ ಸಂಘ ಸಂಸ್ಥೆಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡಿಗರು ಕೆಲಸ ಮಾಡ್ತಾಯಿದ್ರು. ಕೆಲವು ಕಂಪನಿಗಳದ್ದು 2,000, 1,500 ಹೀಗೆ ಇತ್ತು. ಅದು ಈಗ ಕಡಿಮೆ ಆಗಿ ಕೆಲವು ಕೇಂದ್ರೀಯ ಸಂಘ ಸಂಸ್ಥೆಗಳಲ್ಲಿ 0 ಅಂದರೆ 0 ಕನ್ನಡಿಗರೇ ಇಲ್ಲ, ಆ ಮಟ್ಟಕ್ಕೆ ಬಂದಿದೆ. ಕೆಲವರಲ್ಲಿ 10-15 ಜನ ಮಾತ್ರ ಇರ್ತಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ಅದು ಮತ್ತೆ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರದ ರಾಜಕೀಯ ರಿಫ್ಟ್ನಿಂದಲೂ ಕೂಡ ನಾವು ಭಾಳ ದೊಡ್ಡವರು ಎಂಬ ಒಂದು ಭಾವನೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದ ನೌಕರರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆಲ್ಲ ಏನು ಲೆಕ್ಕಕ್ಕಿಲ್ಲ ಅಂತ ಒಂದು ಅಭಿಪ್ರಾಯ ಮೂಡಿಸ್ತಾ ಇರೋದರಿಂದ ಒಂದು ಬಿಕ್ಕಟ್ಟಿದೆ. ಈಗ ಅದರ ಜೊತೆಗೆ 1990ರ ಅನಂತರ ಮಲ್ಟಿನ್ಯಾಷನಲ್ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳು ಬೆಂಗಳೂರಿಗೆ ಬಂದಿವೆ. ಅಲ್ಲಿ ಹಣ ಬರುವಾಗ ಹೇಳುವ ಮಾತು ಯಾವುದು ಅಂತಂದರೆ ಅಲ್ಲಿ ಜಾಬ್ ಕ್ರಿಯೇಟ್ ಆಗ್ತದೆ ಅಂತ. ಎಷ್ಟು ಜಾಬ್ ಕ್ರಿಯೇಟ್ ಆಗ್ತದೆ ಅಂತ ಯಾವ ಕಂಪನಿಯೂ ಹೇಳಲ್ಲ. ಒಂದು ಹಾಗೆ ಕ್ರಿಯೇಟ್ ಆದ ಜಾಬಿನಲ್ಲಿ ಎಷ್ಟು ಜನ ಕನ್ನಡಿಗರು ಸೇರಿಕೊಳ್ತಾರೆ ಅಂತಲೂ ನಮಗೆ ಗೊತ್ತಿಲ್ಲ. ಈ 2 ಕಾರಣಗಳಿಂದ ಕನ್ನಡ ಒಂದು ಭಾಷೆಯಾಗಿ ಬೆಂಗಳೂರಲ್ಲಿ ತನ್ನ ಸ್ಥಾನವನ್ನು ಕಳ್ಕೊಳ್ತಾ ಇರುವಂಥ ಒಂದು ಭಾವ ಮೂಡ್ತಾ ಇರುವ ಸಂದರ್ಭದಲ್ಲಿ ಕನ್ನಡದ ಪರವಾಗಿ ಯೋಚನೆ ಮಾಡುವ, ಕೆಲಸ ಮಾಡುವ, ಅದರ ಪರವಾಗಿ ಹೋರಾಡುವ ಜನಗಳು ಕೂಡ ಹುಟ್ಟಿಕೊಳ್ತಾರೆ. ಚರಿತ್ರೆ ಈ ಬೆಳವಣಿಗೆಯನ್ನು ನಿಲ್ಲಿಸೋಕ್ಕೆ ಯಾರಿಗೂ ಸಾಧ್ಯ ಆಗಲ್ಲ. ಆದ್ದರಿಂದ ಮೊದಲು ಸಹಜವಾಗಿ ನಡೀತಾ ಇದ್ದಂಥ ರಾಜ್ಯೋತ್ಸವ ಆಚರಣೆ ಈಗ ಸಹಜವಾಗಿ ನಡೀತಾ ಇಲ್ಲ. BHELನಲ್ಲಿ ಏನಾಯಿತು, ಅಲ್ಲಿ 2 ಕನ್ನಡ ಸಂಘ ಸಂಸ್ಥೆಗಳಿದೆ. ಅವರು ನೀವು ಮಾಡಬೇಕು, ಇವರು ಮಾಡಬೇಕು, ಒಂದು ಸಂಘ ಅವರ ಪರ, ಒಂದು ಸಂಘ ವಿರೋಧ, ಹೀಗೆಲ್ಲ ಇರ್ತದೆ. ಅದೆಲ್ಲ ಒಳ ರಾಜಕೀಯ. ಆದರೆ ರಾಜ್ಯೋತ್ಸವ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಬಂದ ಕೂಡಲೇ ನಾವು ಏನು ಮಾಡಿದ್ದೀವಿ ಅಂತಂದರೆ ಎಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಸಂಘ ಸಂಸ್ಥೆಗಳು ಕೂಡ ರಾಜ್ಯೋತ್ಸವವನ್ನು ಆಚರಿಸತಕ್ಕದ್ದು. ಆಮೇಲೆ ಆಚರಿಸದೆ ಹೋದರೆ ಈಗ ತ್ರಿಭಾಷಾ ಸೂತ್ರದಲ್ಲಿ ಏನಿದೆ ನೋಡಿ, ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಬರುವ ಸಂಘ ಸಂಸ್ಥೆಗಳು ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸ್ತವೆ. ಮೇಲೆ ಕನ್ನಡ, ಕೆಳಗೆ ಹಿಂದಿ, ಇಂಗ್ಲೀಷ್. ಅಂದರೆ ಕನ್ನಡಕ್ಕೊಂದು ಜಾಗ ಉಂಟು ಅಂತ ಆಯ್ತಲ್ಲ ಅವರೊಳಗಡೆ. ಆದರೆ ಮತ್ತೆ ಜಾಗ ಇಲ್ಲ ಅಂತ ಯಾಕೆ ಮಾಡೋದು ಅವರು? ಆದ್ದರಿಂದ ಅದು ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಮುಂದಿನ ವರ್ಷ ಈಗ ಸ್ವಲ್ಪ ತಡ ಆಯಿತು, ಅಕ್ಟೋಬರ್ನಲ್ಲಿಯೇ ಕೇಂದ್ರ ಸರ್ಕಾರ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡ ಹೆಂಗಿರಬೇಕು ಇದಕ್ಕೆ ನಾನೊಂದು ಸೂತ್ರವನ್ನು ಸಿದ್ಧಪಡಿಸ್ತೇನೆ. ಈಗ ಅಲ್ಲಿ 100ಕ್ಕೆ 100 ಕನ್ನಡ ಇರಬೇಕು ಅಂತ ನಾವು ಭಾವಿಸೋಕ್ಕಾಗಲ್ಲ, ನಾವು ವಾದ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಅದರ ಸ್ಟ್ರಕ್ಚರೇ ಹಾಗಿದೆ. ನೀವು ಅದನ್ನು ಒಪ್ಪಿಕೊಂಡ ಮೇಲೆ ಈಗ ಏನು ಮಾಡ್ತೀರಿ ನೀವು? ಆದರೆ ಅಲ್ಲಿ ಒಂದು 4 ಕನ್ನಡ ಪೇಪರ್ಗಳು ಹೋಗ್ಬೋದು, ಅಲ್ಲಿ ಒಂದು ಸಣ್ಣ ಕನ್ನಡದ ಲೈಬ್ರರಿ ಇರ್ಬೋದು, ವರ್ಷಕ್ಕೆ 1-2 ಕರ್ನಾಟಕದ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸದ ಬಗ್ಗೆ ಉಪನ್ಯಾಸಗಳನ್ನು ಏರ್ಪಡಿಸ್ಬೋದು. ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದ ಮಣ್ಣಿನಲ್ಲಿ ನಡೆದಾಡುತ್ತಾ, ಕರ್ನಾಟಕದ ನೀರನ್ನು ಕುಡಿಯುತ್ತಾ,
ಕರ್ನಾಟಕದ ಗಾಳಿಯನ್ನು ಸೇವಿಸ್ತಾ ಇರುವವರು ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸುವುದಿದೆಯಲ್ಲ, ಇದು ಏಕೀಕರಣ ನಮ್ಮ ಏನು ಕರ್ನಾಟಕದ ಫೆಡರಲಿಸಮ್ ಅಂತ ಹೇಳ್ತೀವಲ್ಲ, ಆ ತತ್ವಕ್ಕೆ ವಿರುದ್ಧವಾದ್ದು. ಆದ್ದರಿಂದ ಪ್ರಾಧಿಕಾರ ಇದರ ವಿರುದ್ಧ ಸ್ವರ ಎತ್ತುತ್ತದೆ ಮತ್ತು ತಕ್ಕ ಮಟ್ಟಿಗೆ ಅದರ ಒಳಗಡೆ ಕನ್ನಡಕ್ಕೆ ಅವಕಾಶ ಇರುವಾಗೆ ಕೆಲಸ ಮಾಡ್ತದೆ. ಅಂಥ ಒಂದು ಒತ್ತಡವನ್ನು ನಾವು ನಿನ್ನೆ ಹೇರಿದ್ದೇವೆ. ತಕ್ಷಣ ಅವರು ಅದನ್ನು ಸರಿ ಮಾಡಿಕೊಂಡಿದ್ದಾರೆ. ಈಗ ನಾಳೆ ಅಲ್ಲಿ ಆ ಸಂಸ್ಥೆ ಸಂಘ ಸಂಸ್ಥೆಗಳನ್ನು ಎಲ್ಲ ಕರೆದು ತಮ್ಮ ಎಲ್ಲ ಸಹೋದ್ಯೋಗಗಳನ್ನು ರಾಜ್ಯೋತ್ಸವ ಆಚರಿಸ್ತಾರೆ ಮತ್ತು ಈ ಮಾದರಿಯನ್ನು ಇತರ ಸಂಘ ಸಂಸ್ಥೆಗಳು ಕೂಡ ಅನುಸರಿಸಬೇಕು. ಇನ್ನು CAG ಒಂದು ಲೆಟರ್ ಬರ್ತಿದ್ದೀರಿ ನೀವು. ಅಲ್ಲಿ CAGಯಲ್ಲಿ ತ್ರಿಭಾಷಾ ಸೂತ್ರ ಇದ್ದರೂ ಸಹ ಇಂಗ್ಲೀಷ್ ಹಿಂದಿಯಲ್ಲೇ ಮಾತ್ರ ನೀವು ಏನು ಮಾಡ್ತಾ ಇದ್ದೀರಾ, ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಾ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಅದು ಹಿಂದಿ ನೋಡಿ ಹೆಂಗೆ ಬರ್ತಾ ಇದೆ ಅಂತಂದರೆ, ಈಗ ನನ್ನ ಮನೆಯಲ್ಲಿ TV ಹಾಕಿದರೆ ಹಿಂದಿ ಚಾನಲ್ಲೇ ನೋಡೋದು ನಾನು. ಈಗ ಹಿಂದಿ ಒಳಗೆ ಕರ್ನಾಟಕದ ಅದು ಮೊದಲು ಕಚೇರಿಗಳಲ್ಲಿ ಮಾತ್ರ ಬರ್ತಾ ಇತ್ತು, ಆದರೆ ಈಗ ಅದು ಅಡಿಗೆ ಮನೆಗೆ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ತ್ರಿಭಾಷಾ ಸೂತ್ರವನ್ನು ಒಪ್ಪಿಕೊಂಡಿರುವ ಕೇಂದ್ರ ಸಂಸ್ಥೆಗಳು ಕೂಡ ಕನ್ನಡವನ್ನು ಯಾಕೆ ಬಳಸುವುದಿಲ್ಲ ಎಂಬ ಪ್ರಶ್ನೆಯನ್ನು ಪ್ರತಿಯೊಬ್ಬ ಕನ್ನಡಿಗನು, ಅಥವಾ ಕನ್ನಡ ಬಿಡಿ, ತಮಿಳುನಾಡಿನಲ್ಲಿ ಯಾಕೆ ತಮಿಳು ಬಳಸೋದಿಲ್ಲ, ಒಡಿಯಾದಲ್ಲಿ ಯಾಕೆ ಒಡಿಯಾ ಬಳಸೋದಿಲ್ಲ, ಮಹಾರಾಷ್ಟ್ರದಲ್ಲಿ ಯಾಕೆ ಮರಾಠಿ ಬಳಸೋದಿಲ್ಲ ಎಂಬ ಪ್ರಶ್ನೆಯನ್ನು ನಾವು ಪ್ರಾದೇಶಿಕ ಭಾಷೆಗಳ ಜನರು ಕೇಳದೆ ಹೋದರೆ ಈ ಭಾಷೆ ಉಳಿಯುವ ಬಗ್ಗೆ ಹೇಗೆ? ಇನ್ನೊಂದು 25-30 ವರ್ಷದಲ್ಲಿ ಸ್ಥಳೀಯ ಭಾಷೆಗಳ ಈಗಾಗಲೇ 254 ಭಾಷೆಗಳು ಸತ್ತಿವೆ. ಕೇಂದ್ರ ಸರ್ಕಾರ ಕೊಡುವ ವರದಿಯ ಪ್ರಕಾರ ಸತ್ತೋ ಇಲ್ಲವೋ, ಎಕ್ಸ್ಟಿಂಕ್ಟೆಡ್. 290 ಭಾಷೆಗಳು ಮುಂದಿನ 30 ವರ್ಷದಲ್ಲಿ ಸಾಹಿತ್ಯ ಅಂತ ಯುನೆಸ್ಕೋ ವರದಿ ಇದೆ. ಮತ್ತು ಅದಕ್ಕೆ ನನ್ನಲ್ಲಿರುವ ಅಂಕಿಅಂಶಗಳ ಪ್ರಕಾರ ಅದು ನಿಜ ಆಗ್ತದೆ. ಈಗಾಗಲೇ ಸಾಯುವ ಹಂತಕ್ಕೆ ಅನೇಕ ಭಾಷೆಗಳು ಬಂದಿವೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಈಗ ಅದು ಬೆಂಗಳೂರಲ್ಲಿದೆ, ಅದು ವ್ಯವಹಾರ ಮಾಡೋದು ಕನ್ನಡಿಗರ ಜೊತೆ. ಪ್ರಭುತ್ವ ಜನಭಾಷೆಯನ್ನು ಅಳವಡಿಸಿಕೊಳ್ಳದೆ ಹೋದರೆ, ಜನಭಾಷೆಯಲ್ಲಿ ಮಾತನಾಡುವ ತಾಂತ್ರಿಕತೆಯನ್ನು ರೂಪಿಸಿಕೊಳ್ಳದೆ ಹೋದರೆ, ಪ್ರಭುತ್ವ ಯಾವ ಉದ್ದೇಶಕ್ಕೋಸ್ಕರ ಸೃಷ್ಟಿಯಾಗಿದೆಯೋ ಅದು ಸಂಪೂರ್ಣವಾಗಿ ವಿಫಲ ಆಗ್ತದೆ. CAG ಮಾತ್ರ ಅಲ್ಲ, ವಿಧಾನಸೌಧ ಆದರೂ ಅಷ್ಟೇ. ನೀವು ವಿಧಾನಸೌಧ ಇರುವುದು ಯಾಕೆ? ಕರ್ನಾಟಕದ ಜನಗಳ ಬೆಳವಣಿಗೆಗೆ. ಪ್ರಭುತ್ವ ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ ನಾವು. ಈ ಪ್ರಭುತ್ವ ಜನಭಾಷೆಯನ್ನು ಬಳಸದೇ ಹೋದರೆ ಪ್ರಭುತ್ವ ಆಡಳಿತದಲ್ಲಿ ಸಂಪೂರ್ಣ ವಿಫಲ ಆಗ್ತದೆ, ಯಾವ ಸರ್ಕಾರ ಆದರೂ ಅಷ್ಟೇ. ಆದ್ದರಿಂದ ಇದನ್ನು ಜನಗಳಿಗೆ ಮನವರಿಕೆ ಮಾಡಿಕೊಡುವ, ಅವರಿಗೆ ಮನವರಿಕೆ ಆಗದಿದ್ದರೆ ಹೋರಾಡುವ ಕೆಲಸಗಳನ್ನು ನಾವು ಮಾಡ್ತಾ, ನಮ್ಮಿಂದ ಆದಷ್ಟು ನಾವು ಕೆಲಸ ಮಾಡಿದ ಕೂಡಲೇ ಪೂರ್ತಿ ಬದಲಾಗುತ್ತೆ ಎಂಬ ಒಂದು ಭ್ರಮೆ ನಮ್ಮಲ್ಲಿಲ್ಲ. ಆದರೆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೀವಿ, ಧೈರ್ಯವಾಗಿ ಮಾಡ್ತೀವಿ. ಈಗ ಭಾಳ ಚರ್ಚೆಯಲ್ಲಿರೋದು ಈಗ ದ್ವಿಭಾಷಾ ನೀತಿ. ಯಾಕಂದರೆ ತ್ರಿಭಾಷಾ ನೀತಿ ಭಾಳ ವರ್ಷಗಳಿಂದ ಕರ್ನಾಟಕ ಅಳವಡಿಸ್ಕೊಂಡಿದೆ. ದ್ವಿಭಾಷಾ ನೀತಿಯನ್ನು ಅಳವಡಿಸ್ಬೇಕು ಅಂತ ಸರ್ಕಾರನೂ ಸಹ ಮನವಿ ಮಾಡ್ತಾ ಇದೆ, ಆದರೆ ಅದು ಅಳವಡಿಕೆ ಆಗ್ತಾ ಇಲ್ಲ. ಇದ್ರ ಉದ್ದೇಶವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನು ಕೆಲಸ ಮಾಡ್ತಾ ಇದೆ? ದ್ವಿಭಾಷಾ ನೀತಿಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಳವಾಗಿ ಅಭ್ಯಾಸ ಮಾಡಿದೆ. 1227 ಪುಟಗಳ ಅದರ ಡಾಕ್ಯುಮೆಂಟನ್ನು ನಾನು ಅಭ್ಯಾಸ ಮಾಡಿದ್ದೇನೆ. ಅಭ್ಯಾಸ ಮಾಡಿ ಇದು ಅನುಷ್ಠಾನ ಯೋಗ್ಯವಾದ ಶಿಫಾರಸು ಎಂಬುದನ್ನು ಸರ್ಕಾರಕ್ಕೆ ನಾವು ಬರೆದಿದ್ದೇವೆ. ಮತ್ತು ನಾನು ರಾಜ್ಯದ ಬೇರೆ ಬೇರೆ ಕಡೆ ಅದನ್ನು ಹೇಳ್ತಾ ಇದ್ದೇನೆ. ನಿನ್ನೆ ಒಂದು ಮನವಿಯನ್ನು ಸಿದ್ಧಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಇದರ ಮುಖ್ಯ ಅಂಶ ಯಾವುದು ಅಂತಂದರೆ, ಈಗ ತ್ರಿಭಾಷಾ ಸೂತ್ರದ ವಿರುದ್ಧ ದ್ವಿಭಾಷಾ ಸೂತ್ರ. ಈಗ 1968ರಿಂದ ದ್ವಿಭಾಷಾ ಸೂತ್ರವನ್ನು ಅಂಗೀಕರಿಸಿಕೊಂಡು ಬಂದ ತಮಿಳುನಾಡು, ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿಕೊಂಡು ಬಂದಂಥ ಕರ್ನಾಟಕ, ಇದನ್ನು ತೌಲನಿಕವಾಗಿ ನೋಡಿದರೆ ಭಾಷೆ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ತಮಿಳುನಾಡು ಬಹಳ ಮುಂದೆ ಇದೆ. ಭಾಷೆ ಉಳಿಸುವ ದೃಷ್ಟಿಯಿಂದ, ಉದ್ಯೋಗದ ದೃಷ್ಟಿಯಿಂದ. ಈಗ ಡೆಲ್ಲಿ NCT NCRನಲ್ಲಿ 10 ಲಕ್ಷ ಉದ್ಯೋಗಿಗಳಿದ್ದಾರೆ. 10 ಲಕ್ಷ ಉದ್ಯೋಗಿಗಳಲ್ಲಿ 4.5 ಲಕ್ಷ ಉದ್ಯೋಗಿಗಳು ತಮಿಳರು. ಅವರು ದ್ವಿಭಾಷಾ ಸೂತ್ರದ ಬಂದವರು, ಹಿಂದಿ ಕಲೀಲೇ ಇಲ್ಲ ಅವರು. 4.5 ಲಕ್ಷ ಇದ್ದಾರೆ. ನಾವು ಹಿಂದಿ ಕಲ್ತಿದ್ದೇವೆ, ನಮ್ಮ ಸಂಖ್ಯೆ 750 ಮೀರೋದಿಲ್ಲ. ಅಂದರೆ ದ್ವಿಭಾಷಾ ಸೂತ್ರವನ್ನು ಓದಿದರೆ, ಹಿಂದಿ ಓದಿದರೆ ಕೆಲಸ ಸಿಗ್ತದೆ ಎಂಬುದು ಭ್ರಮೆ. ಅದನ್ನು ವ್ಯಾಪಕವಾಗಿ ಹರಡಲಾಗಿದೆ. ಆದರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಬೇಕಾದಂಥ ಅಂಕಿಅಂಶಗಳನ್ನು ಯಾರಾದರೂ ಕೊಡಬೇಕು, ಕೊಡ್ತಾ ಇಲ್ಲ ಯಾರು, ಅದು ಒಡಿಬೇಕು. ಆಮೇಲೆ ಕರ್ನಾಟಕದಲ್ಲಿ ಈಗ ರಾಜ್ಯ ಶಿಕ್ಷಣ ನೀತಿಯ ಭಾಗವಾಗಿ ದ್ವಿಭಾಷಾ ಬಂದಿರೋದು. ಅದರ ರೆಕಮೆಂಡೇಶನ್ ಪ್ರಕಾರ ಕನ್ನಡ ಮೊದಲ ಭಾಷೆಯಾಗಿ ಅಥವಾ ಎರಡನೇ ಭಾಷೆಯಾಗಿ ಉಳಿತದೆ. 10ನೇ ಕ್ಲಾಸಿನವರೆಗೆ ಉಳಿಬೇಕು. ನೀವು ಇಂಗ್ಲೀಷನ್ನು ಪ್ರಥಮ ಭಾಷೆಯಾಗಿ ತಗೊಳ್ಳಿ, ಅದು ಬೇಡ ಅಂತ ಹೇಳುವುದಿಲ್ಲ. ಆದರೆ ಎರಡನೇ ಭಾಷೆ ಕನ್ನಡವನ್ನೇ ತಗೊಳ್ಬೇಕು. ಚೆನ್ನಾಗಿದೆ, ಭಾಳ ಡೆಮೊಕ್ರೆಟಿಕ್ ಆಗಿದೆ ಅದು. ಅಥವಾ ನಾನು ತುಳು ಮಾತಾಡ್ತೇನೆ, ನಾನು ತುಳುವನ್ನು ಮೊದಲ ಭಾಷೆಯಾಗಿ ತಗೊಳ್ತೇನೆ, ತಗೊಳ್ಬೋದು. ತುಳು ಲಿಪಿನೇ ಇಲ್ವಲ್ಲ,
ಅಲ್ಲ ನಾನು ಹೇಳೋದು ಒಂದು ಭಾಷೆ. ಭಾಷೆ ಆದರೆ ಅದಕ್ಕೆ ವಿರೋಧ ಮಾಡುವುದಿಲ್ಲ. ನೀವು ತುಳು ಓದಿ, ಆದರೆ ಎರಡನೇ ಭಾಷೆ ಆಗ ಕನ್ನಡವನ್ನೇ ಓದಬೇಕು. ನಾ ಕನ್ನಡವನ್ನು ಮೊದಲ ಭಾಷೆಯಾಗಿ ಓದಿರೆ ಎರಡನೇ ಭಾಷೆ ನೀವು ಹಿಂದಿ ಓದ್ತೀರಾ ಓದಿ, ಉರ್ದು ಓದ್ತೀರಾ ಓದಿ, ಇಲ್ಲ ಇಂಗ್ಲೀಷ್ ಓದ್ತೀರಾ ನಿಮಗೆ ಬಿಟ್ಟಿದ್ದದು. ಹಾಗಾಗಿ ದ್ವಿಭಾಷಾ ಕರ್ನಾಟಕ ಈಗ ಸಲ್ಲಿಸಿರುವ ದ್ವಿಭಾಷಾ ಸೂತ್ರವು ಇಂಥ ಭಾಷೆಗಳನ್ನು ಕಲೀರಿ ಅಂತ ಹೇಳ್ತದೆ ಸ್ಪಷ್ಟವಾಗಿ. ಯಾವ ಭಾಷೆಯನ್ನು ಕೂಡ ದ್ವೇಷಿಸುವ ಮಾತಿಲ್ಲ ಅದರಲ್ಲಿ. ನೀವು ಮೂರನೇ ಭಾಷೆಯಾಗಿ, ಈಗ ಮೊದಲ ಭಾಷೆ ನಾವು ಇಂಗ್ಲೀಷ್ ಓದ್ತೀವಿ, ಎರಡನೇ ಭಾಷೆಯಾಗಿ ಕನ್ನಡ ಓದ್ತೀವಿ, ಮೂರನೇ ಭಾಷೆಯಾಗಿ ತುಳು ಬೇಕಾದ್ರೆ ಓದಲಿ 50 ಮಾರ್ಕಿಗೆ, ಇಲ್ಲ ಹಿಂದಿಯವರು ಓದಿ, ತಮಿಳು ಓದಿ, ಎಲ್ಲ ಮಾತೃಭಾಷೆಗಳಿಗೂ ಕೂಡ ಅದರಲ್ಲಿ ಅವಕಾಶ ಕೊಡಲಾಗಿದೆ. ಆದ್ದರಿಂದ ಇಡೀ ಭಾರತಕ್ಕೆ ಮಾದರಿಯಾಗುವಂಥ, ಯಾಕಂದರೆ ಸುಖದೇವ್ ತೋರಟ್ ಭಾಳ ದೊಡ್ಡ ಭಾಷಾಶಾಸ್ತ್ರಜ್ಞ ಮತ್ತು ಆಡಳಿತಗಾರ, ನನಗೆ ವೈಯಕ್ತಿಕವಾಗಿ ಕೂಡ ಗೊತ್ತು. ಅವರು ಇಡೀ ಭಾರತಕ್ಕೆ ನೋಡಿ, ಕನ್ನಡದ ಜಾಗದಲ್ಲಿ ಮರಾಠಿ ಹಾಕಿದರೆ ಈ ಇಡೀ ರಾಜ್ಯ ಶಿಕ್ಷಣ ನೀತಿ ಮಹಾರಾಷ್ಟ್ರಕ್ಕೂ ಅನ್ವಯ ಆಗ್ತದೆ. ಹೀಗಿದೆ. ಹಾಗಾಗಿ ತುಂಬ ಚೆನ್ನಾಗಿದೆ ಅದು. ಮತ್ತು ತಮಿಳುನಾಡಿನಲ್ಲಿ ತಮಿಳು ಮತ್ತೆ ಇಂಗ್ಲಿಷು, ಇನ್ನು ತಮಿಳಿನ ಜೊತೆ ಬೇರೆ ಯಾವುದೇ ಭಾಷೆಯನ್ನ ಆಯ್ಕೆ ಮಾಡ್ಕೊಳ್ಬಹುದು. ಮೂರನೇ ನೋಡಿ, ನಾವು 60ರ ದಶಕದಲ್ಲಿ ಓದುವಾಗ ಹಿಂದಿ 50 ಮಾರ್ಕಿಗೆ ಇತ್ತು. 50 ಮಾರ್ಕಿಗೆ ಮಿನಿಮಮ್ ಪಾಸ್ ಮಾರ್ಕ್ ಇರಲಿಲ್ಲ. ನೀವು 5 ಆದ್ರೂ ಬರ್ಬೋದು, 10 ಆದ್ರೂ ಬರ್ಬೋದು, 30 40 ಆದ್ರೂ ಬರ್ಬೋದು, ಅದು ನೀವು ಕಲಿತೀರಾ. ನಾವೆಲ್ಲ ಕಲ್ತಿದ್ದೀವಿ. ಮತ್ತು ಇನ್ನೊಂದು ಸೈಕಾಲಜಿ ಏನಂದರೆ, ಪರೀಕ್ಷೆ ಇಲ್ಲ ಅಂತ ಹೇಳಿದ ಕೂಡಲೇ ಮಕ್ಕಳು ಜಾಸ್ತಿ ಚೆನ್ನಾಗಿ ಕಲಿತಾರೆ. ಪರೀಕ್ಷೆ ಅಂತ ಹೇಳಿದ ಕೂಡಲೇ ಬಾಯ್ಪಾಠ ಕಲಿಯೋದು, ಇದೆಲ್ಲ ಸಮಸ್ಯೆ ಶುರು ಆಗ್ತದೆ. ಅದು ಬಿಡಿ. ಆಮೇಲೆ 70ರ ದಶಕದಲ್ಲಿ ಏನು ಮಾಡಿದರು, 50 ಮಾರ್ಕಿನ ಹಿಂದಿಯನ್ನು 100 ಮಾಡಿದರು. ಮಿನಿಮಮ್ ಪಾಸ್ ಮಾರ್ಕ್ 35 ಅಂತ ಮಾಡಿದರು. ನೋಡಿ, 2 ಡೆವಲಪ್ಮೆಂಟ್ ಆಯಿತು. ಹಾಗೂ ಹೆಂಗಂಗೆ ನಡ್ಕೊಂಡು ಹೋಯ್ತು. ಅನೇಕ ಮಕ್ಕಳು ಫೇಲ್ ಆದರು, 35 ಬಾರದವರು ಫೇಲ್ ಆದರು. ಈಗ ಏನು ಮಾಡಿದ್ದಾರೆ, ಸರಾಸರಿಗೆ ಸೇರಿಸಿದ್ದಾರೆ. ಆದ್ದರಿಂದ SLCಯಲ್ಲಿ ಸರಾಸರಿ ಅಂಕಗಳನ್ನು ತೆಗೆಯುವಾಗ ಹಿಂದಿಯನ್ನು ಕೌಂಟ್ ಮಾಡೋದರಿಂದ ಸುಮಾರು 1 ಲಕ್ಷ ಮಕ್ಕಳಿಗೆ ತೊಂದರೆ ಆಯಿತು ಈ ಸರ್ತಿ. ಆಮೇಲೆ ಕರ್ನಾಟಕದಿಂದ ಹೊರಗಡೆ ಹೋಗಿ, ಉತ್ತರ ಭಾರತಕ್ಕೆ ಹೋಗಿ ಹಿಂದಿ ಮಾತನಾಡಲು ಬಯಸುವ ಕನ್ನಡಿಗರ ಸಂಖ್ಯೆ 20,000ಕ್ಕಿಂತ ಹೆಚ್ಚಿಲ್ಲ. ಈಗ 2011ರ ಜನಗಣತಿಯಲ್ಲಿ 11,700 ಉತ್ತರ ಭಾರತದಲ್ಲಿರುವ ಕನ್ನಡಿಗರ ಸಂಖ್ಯೆ. ಇನ್ನು ಕೆಲವರು ತಪ್ಪಿ ಎಲ್ಲ ಸೇರಿದ್ರು 15-16 ಸಾವಿರ. ಈ 16,000 ಜನರ ಉಪಯೋಗಕ್ಕೋಸ್ಕರ 8 ಲಕ್ಷ ಜನರನ್ನು ಶಿಕ್ಷಿಸುವುದು ಇದೆಯಲ್ಲ, ಇದು ಅಪ್ರಜಾಸತ್ತಾತ್ಮಕವಾದದ್ದು. ಆಮೇಲೆ ನಾನು ಉತ್ತರ ಭಾರತಕ್ಕೆ ಹೋಗ್ತೇನೆ, ಹಿಂದಿ ಕಲಿತೀನಿ ಅಂದರೆ ಕಲೀರಲ್ಲ, ಹಿಂದಿ ಪ್ರಚಾರ ಸಭಾ ಇದೆ, ಆಮೇಲೆ ಹಿಂದಿ ಕೋರ್ಸ್ಗಳಿದೆ. ಆಮೇಲೆ ನೀವು ಹಿಂದಿಯನ್ನು ತಮಿಳುನಾಡಿಗೆ ಹೋದರೆ ತಮಿಳನ್ನು ಓದುವುದು ಶಿಲಪಧಿಕಾರಂ ಓದಲಿಕ್ಕಲ್ಲ, ಹಿಂದಿಯನ್ನು ಓದುವುದು ಯಾವುದು ಹಿಂದಿಯ ದೊಡ್ಡ ಸಾಹಿತ್ಯ ಪರಂ ತುಳಸಿ ಓದಲಿಕ್ಕಲ್ಲ, ರಿಕ್ಷಾದವನ ಹತ್ರ ಮಾತಾಡಲಿಕ್ಕೆ, ತರಕಾರಿ ತರಲಿಕ್ಕೆ. ಇಷ್ಟು ಹಿಂದಿ ಕಲೀಲಿಕ್ಕೆ ನಮ್ಮ ಮಕ್ಕಳು 10 ವರ್ಷದವರೆಗೆ ಒಂದು ಭಾಷೆಯನ್ನು ಕಲಿಬೇಕಾದ ಅವಶ್ಯಕತೆ ಇಲ್ಲ. ನೀವು ಉತ್ತರ ಭಾರತಕ್ಕೆ ಹೋದರೆ ಕಲಿ. ನಾನೇ ಬೆಸ್ಟ್ ಉದಾಹರಣೆ ನಿಮಗೆ. ನಾನು ಕರ್ನಾಟಕ ಯೂನಿವರ್ಸಿಟಿ ಬಿಟ್ಟು ಡೆಲ್ಲಿಗೆ ಹೋದಾಗ ನನಗೆ ಹಿಂದಿ ಏನೂ ಬರ್ತಿರ್ಲಿಲ್ಲ. ಆದರೆ ಹೋಗಿ 15 ದಿವಸದಲ್ಲಿ ನಾನು ಹಿಂದಿ ಕಲೀಲೇಬೇಕಾಯ್ತು, ಕಲಿತೆ ಅಷ್ಟೇ. ಹಾಗಾಗಿ ಭಾಷೆಯನ್ನು ನಾವು ಅನಗತ್ಯ, ಅದು ಹಿಂದಿಯ ಸಮಸ್ಯೆ ಏನಾಗಿದೆ ಅಂದರೆ, ಹಿಂದಿ ಕಲ್ತ್ರೆ ರಾಷ್ಟ್ರೀಯತೆ ಗಟ್ಟಿಯಾಗ್ತದೆ ಅಂತ ಅದನ್ನು ಪೊಲಿಟಿಸೈಸ್ ಮಾಡಿದ್ದಾರೆ. ಅದು ದೇಶದ ಭಾಷೆ, ನಮ್ಮ ದೇಶದ ಇವೆಲ್ಲ ಈ ಕಾಲದಲ್ಲಿ ನಡೆಯಲ್ಲ. ಈಗ ನಮ್ಮದು ಅಂದರೆ ಏನು ನಮ್ಮ ದೇಶದಲ್ಲಿ? ನನ್ನಲ್ಲಿ ಒಂದು ಪೆನ್ ಇದ್ದರೆ ಚೈನಾ ಪೆನ್ ಇದು, ನಾನೊಂದು ಕನ್ನಡಕ್ಕೆ ಹಾಕಿದರೆ ಇದರ ಫ್ರೇಮ್ ಇಟಲಿಯದು. ಹಾಗಾಗಿ ನಮ್ಮದು ಎಂಬ ಒಂದು ಹಳೆಯ, ಈವನ್ ಗಾಂಧಿಯ ಸ್ವರಾಜ್ಯದ ಕಲ್ಪನೆ ಕೂಡ ಒಂದು ಆದರ್ಶ ಕರೆಕ್ಟ್ ಅದು. ಆದರೆ ಪ್ರಾಕ್ಟಿಕಲ್ ಆಗಿ ಈಗ ಇಲ್ಲವೇ ಇಲ್ಲ. ಈಗ ಹೆಂಗೆ ಮಾಡ್ತೀರಿ ನೀವು? ಯಾವುದು ಸ್ವದೇಶಿ, ಯಾವುದು ವಿದೇಶಿ? ಹಾಗಾಗಿ 90ರ ಅನಂತರದ ರಾಜಕೀಯ ಬೆಳವಣಿಗೆಗಳು, ಆರ್ಥಿಕ ಬೆಳವಣಿಗೆಗಳು, ಸಾಮಾಜಿಕ ಬೆಳವಣಿಗೆಗಳು ಎಷ್ಟು ಬದಲಾಗಿದೆ ಅಂತಂದರೆ, ಇದು ನಮ್ಮದು, ಇದು ನಮ್ಮದಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನೀವು ಹಿಂದಿಯನ್ನು ಇದು ನಮ್ಮದು, ಇದು ನಮ್ಮ ಭಾಷೆದು, ಹಿಂದಿಯನ್ನು ಆ ಥರ ಹೇರಿದರೆ ದೇಶ ಒಡೆದೋಗುತ್ತೆ. ನೀವು ಪಶ್ಚಿಮ ಪಾಕಿಸ್ತಾನದವರು ಬಾಂಗ್ಲಾದೇಶದ ಮೇಲೆ ಉರ್ದುವನ್ನು ಹೇರಿದ ಪರಿಣಾಮವೇ ಅದು ಬೇರೆ ಅದು. ಹಾಗಾಗಿ ಭಾಷಾ ವಿಷಯದಲ್ಲಿ ಅದು ತುಂಬ ಮನುಷ್ಯನ ಭಾವನೆಗೆ ಸಂಬಂಧಪಟ್ಟದ್ದು. ಅದನ್ನು ಜಾಗೃತಿಯಾಗಿ ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ದ್ವಿಭಾಷಾ ಸೂತ್ರವನ್ನು ಕರ್ನಾಟಕ ಜಾರಿಗೆ ತರಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದರೆ ಅದಕ್ಕೆ 2-3 ಸ್ಟೆಪ್ಸ್ ಇದೆ. ಮೊದಲು ಅದನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಮಾಡಬೇಕು. ಈಗ ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ ಏನಿದೆ ನಿಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಕಷ್ಟಪಟ್ಟು ಇಲ್ಲಿ ಇರೋದರಿಂದ ತಂದು ಓದಿದೆ. ಆದರೆ ಪಬ್ಲಿಕ್ ಅದನ್ನು ಆನ್ಲೈನ್ಗೆ ಹಾಕಬೇಕು. 1 ವರ್ಷ 6 ತಿಂಗಳು ಅವಕಾಶ ಕೊಡಿ. ಜನ ಅದನ್ನು ಓದಿ ರಿಯಾಕ್ಟ್ ಮಾಡಲಿ. ಆ ಪ್ರತಿಕ್ರಿಯೆಗಳನ್ನೆಲ್ಲ ತೆಕ್ಕೊಂಡು ಚರ್ಚೆ ಮಾಡಿ, ಒಂದು ಕನ್ಸಾಲ್ಟೇಟ್ ಮಾಡಿ, ಅದನ್ನು ವಿಧಾನಸಭೆ ಕ್ಯಾಬಿನೆಟ್ಗೆ ಇಟ್ಟು ಚರ್ಚೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ತನ್ನಿ. ಆದರೆ ಇಷ್ಟು ಖರ್ಚು ಮಾಡಿ ಇಷ್ಟು ಒಳ್ಳೆಯ ಒಂದು ವರದಿ ಯಾವ ಕಾರಣಕ್ಕೂ ಕೂಡ ಅನುಷ್ಠಾನಕ್ಕೆ ಬರದೇ ಇರಬಾರ್ದು, ಬರಬೇಕು.
ಮತ್ತು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲ, ಪೂರ್ತಿಯಾಗಿ. ಯಾಕಂದ್ರೆ ಅದು ಪೂರ್ವ ಶಿಕ್ಷಣದಿಂದ ಶುರು ಮಾಡ್ತದೆ. ಅದು ಪೂರ್ವ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಉನ್ನತ ಶಿಕ್ಷಣದಲ್ಲಿ ಜ್ಞಾನ ಬೆಳಿಬೇಕಾದ್ರೆ ಯಾವ ಬಗೆಯ ಸೆಂಟರ್ಗಳನ್ನು ಆರಂಭ ಮಾಡಬೇಕು, ತರಬೇತಿಗಳನ್ನು ಅಧ್ಯಾಪಕರಿಗೆ ಹೇಗೆ ಕೊಡಬೇಕು, ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಹೇಗಿದೆ, ಈಗ ಹೆಂಗಿದೆ, ಈಗ ಜಾತಿ ನೋಡಿ ಆಮೇಲೆ ಹೆಂಗೋ ಮಾಡಿಬಿಡ್ತಾರೆ ಅತ್ಲಾಗಿ. ಬಟ್ ಅದನ್ನು ಒಪ್ಪೋದಿಲ್ಲ. ಅದು ವೈಸ್ ಚಾನ್ಸಲರ್ಗಳ ನೇಮಕಾತಿ ಹೆಂಗೆ ಆಗಬೇಕು, ಬಹಳ ಒಳ್ಳೆಯ ರಿಪೋರ್ಟ್ ಅದು. ಆ ರಿಪೋರ್ಟ್ ಔಟ್ಡೇಟ್ ಆಗಲಿಕ್ಕೆ ಮೊದಲು ಸರ್ಕಾರದನ್ನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲ್ಲಿಸಿದ್ದೀರಾ ಸರ್? ಸಲ್ಲಿಸಿದ್ದೇವೆ. ಸರ್, ಈ ಹಿಂದೆ ಒಂದು ತಮಾಷೆ ಅನಿಸಿದ್ದು ನನಗಂತಿರೋದು, ಯಾಕಂದರೆ ಡಾಕ್ಟರ್ಗಳ ಪ್ರಿಸ್ಕ್ರಿಪ್ಷನ್ನು ಕನ್ನಡದಲ್ಲಿ ಬರೀಬೇಕು ಅಂತ ನೀವು ಒಂದು ಆದೇಶವನ್ನು ಹೊರಡಿಸ್ತೀರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ. ಅದು ಎಷ್ಟು ಜನ ಅಳವಡಿಸ್ಕೊಂಡ್ರೋ ಗೊತ್ತಿಲ್ಲ, ಬಟ್ ಆದರೆ ಅದು ಒಂದು ತುಂಬ ಒಳ್ಳೆ ಇಂಪ್ಲಿಮೆಂಟೇಷನ್ನು ಭಾಷೆಯ ಉಳಿಯುವಿಕೆಗೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅದು ಈಗ ನಾವು ಆ ಚಳುವಳಿ ಶುರು ಮಾಡಿದ ಮೇಲೆ ಅದರ ಪರಿಣಾಮ ಏನಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಕೆಲಸ ಮಾಡಿಲ್ಲ. ಆದರೆ ತುಂಬ ಜನ ವೈದ್ಯರು ಅದರಿಂದ ಪ್ರೇರಿತರಾಗಿ ಕನ್ನಡದಲ್ಲಿ ನಿಮ್ಮ ಹೆಸರುಗಳನ್ನು ಬರೆಯುವ ಮತ್ತು ಇದು ಊಟ ಆದ ಮೇಲೆ, ಊಟಕ್ಕೆ ಮೊದಲು ಇತ್ಯಾದಿಗಳನ್ನು ಬರೆಯುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ. ಈಗ ನಾನೇ ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗ್ತೇನೆ. ಅವರು ಮೊದಲ ದಿವಸ ಇಂಗ್ಲೀಷಲ್ಲಿ ಕೊಟ್ಟರು. ನಾನು ಹೇಳಿದೆ, ಸರ್ ನಾನು ವೈದ್ಯರು ಪ್ರಿಸ್ಕ್ರಿಪ್ಷನ್ ಕನ್ನಡದಲ್ಲಿ ಬರೀಬೇಕು. ಹೌದಲ್ಲ, ನೆಕ್ಸ್ಟ್ ಸರ್ತಿ ಹೋದಾಗ ನನ್ನ ಹೆಸರು ಕನ್ನಡದಲ್ಲಿ ಬಂತು. ಹೀಗಾಗಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಲಿ ಕೂಡ ಇದು ಚರ್ಚೆ ಆಗಿದೆ. 100ಕ್ಕೆ 100 ಆಗಲಿಲ್ಲ, ಆದರೆ ಅದೊಂದು ಅವೇರ್ನೆಸ್ಸನ್ನು ಕ್ರಿಯೇಟ್. ಅಣ್ಣಯ್ಯ ಕುಲಾಲ್ ಅಂತ ಕುಂದಾಪುರದವರು ಒಂದು ದೊಡ್ಡ ವೈದ್ಯರ ಸಮಾವೇಶದಲ್ಲಿ ಇದರ ಬಗ್ಗೆ 10 ನಿಮಿಷ ಮಾತಾಡಿದರು. ನಮ್ಮ ಹತ್ರ ಬರುವ ರೋಗಿಗಳು ಯಾರು, ಕನ್ನಡ ಮಾತಾಡೋರು, ನೀವು ಅವರಿಗೆ ಕನ್ನಡದಲ್ಲಿ ಯಾಕೆ ಹೇಳೋದಿಲ್ಲ, ಕನ್ನಡದಲ್ಲಿ ಯಾಕೆ ಬರೆದು ಕೊಡೋದಿಲ್ಲ, ಮದ್ದಿನ ಹೆಸರು ಇದೆಯಲ್ಲ ಅದನ್ನು ಬೇಕಾದ್ರೆ ಇಂಗ್ಲೀಷಲ್ಲಿ ಬರೀರಿ ಅಥವಾ ದ್ವಿಭಾಷೆಯನ್ನು ಬಳಸಿ ಕೆಳಗೆ ಕನ್ನಡದಲ್ಲಿ ಬರೀರಿ, ಪ್ರಯತ್ನ ಮಾಡಿ. ಆದರೆ ನೀವು ಇಲ್ಲೇ ಓದಿದ್ದು ರೋಗಿಯ ಹೆಸರನ್ನು ಕೂಡ ನೀವು ಕನ್ನಡದಲ್ಲಿ ಬರೀದಿಲ್ಲ ಅಂತಂದರೆ ಕರ್ನಾಟಕ ಅನ್ಯಾಯ ಆಗುತ್ತೆ ಅಂತ ಆ ಥರ ಜನಗಳು ತಾವೇ ಅನೇಕ ಕಡೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದರೆ ಎಷ್ಟು ಪರ್ಸೆಂಟ್ ಅಂತ ನೀವು ಕೇಳಿದ್ರೆ ನಾನು ಆ ಥರದ ಕೆಲಸ ಮಾಡಿಲ್ಲ. ಸರ್, ಇನ್ನು ರಾಜ್ಯದ ಬೋರ್ಡ್ಗಳು ಹಳ್ಳಿಗಳಲ್ಲಿ ಈಗ 60% ಕನ್ನಡ ಇರಬೇಕು ಎಲ್ಲ ಬೋರ್ಡ್ಗಳು ಅಂತಾಗಿದೆ. ಇನ್ನು ಊರಿನ ಬೋರ್ಡ್ಗಳೇನೇನಿದೆ ಅದರಲ್ಲಿ ಕೆಲವೊಂದು ಕನ್ನಡದ ಜೊತೆಗೆ ಹಿಂದಿ, ಇಂಗ್ಲೀಷ್ನೂ ಇದೆ ಮತ್ತು ತಪ್ಪು ಬೋರ್ಡ್ಗಳಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದಕ್ಕೆ ನಾವು ಈಗ ಒಂದು ಯೋಜನೆ ಲಾಂಚ್ ಮಾಡ್ತಾ ಇದ್ದೇವೆ. ಇನ್ನೊಂದು ತಿಂಗಳಲ್ಲಿ ಅದು ಲಾಂಚ್ ಆಗ್ತದೆ. ಅದು ಏನಂದರೆ, ಈಗ 1,10,000 ಹೆಸರುಗಳಿವೆ ನಮ್ಮಲ್ಲಿ, ಊರಿನ ಹೆಸರು, ಗ್ರಾಮದ ಹೆಸರುಗಳಲ್ಲ. ಕರ್ನಾಟಕದಲ್ಲಿ ಹೌದು, ಸಣ್ಣ ಊರುಗಳು. ನನ್ನ ಮನೆ ಹೆಸರು ಬಿಳಿಮಲೆ ಅಂತ, ಅದು ಗ್ರಾಮ ಅಲ್ಲ, ಏನಂದ್ರೆ ಒಂದು ಊರು, ಅಲ್ಲಿ ಇರೋದು ಒಂದು 50 ಜನ ಮಾತ್ರ. ಹಾಗೆ ಅಂಥದ್ದು ಲೆಕ್ಕ ಹಾಕಿದ್ರೆ 1,10,000. ಒಬ್ಬರು ಚಿಕ್ಕಬಳ್ಳಾಪುರದಲ್ಲಿ ನನ್ನ ಗೆಳೆಯರು ನಮಗೆ ಪ್ರಾಧಿಕಾರಕ್ಕೆ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ 1,10,000 ಊರಿನ ಹೆಸರುಗಳು, ಹೆಚ್ಚು ಕಡಿಮೆ ಒಂದು 10% ಹೆಚ್ಚು ಕಡಿಮೆ ಆಗ್ಬೋದು. ಅದು ಒಂದು ಪುಸ್ತಕ ರೂಪದಲ್ಲಿ ಬರ್ತದೆ ಇನ್ನೊಂದು ವರ್ಷದಲ್ಲಿ. ಆಮೇಲೆ ಈಗ ನಾವೊಂದು ಚಳವಳಿ ಶುರು ಮಾಡ್ತಾ ಇದ್ದೀವಿ. ಕರ್ನಾಟಕದ ಬೇರೆ ಬೇರೆ ಸಂಘಟನೆಗಳ ಜೊತೆ ಸೇರಿ, ವಿದ್ಯಾರ್ಥಿಗಳ ಜೊತೆ ಸೇರಿ. ಯಾವುದು ಅಂತಂದರೆ, ನಮ್ಮ ಊರಿನ ಹೆಸರು ನಮ್ಮ ಉಸಿರು, ಅದನ್ನು ಬದಲಾಯಿಸಬಾರ್ದು. ನೀವು ಹೊಸ ಊರು ಕಟ್ಟಿದರೆ ಹೊಸ ಹೆಸರು ಇಟ್ಕೊಳ್ಳಿ, ಹಳೆ ಹೆಸರನ್ನು ಬದಲಾಯಿಸಿ ಅಲ್ಲಿ ಯಾವುದೋ ಒಂದು ಶಿವಾಜಿನಗರ, ನೆಹರು ನಗರ, ದೀನದಯಾಳ್ ಉಪಾಧ್ಯಾಯ ಮಾಡಬೇಡಿ. ಮಾಡೋದಕ್ಕೆ ನಮ್ಮದು ವಿರೋಧ ಉಂಟು. ನೀವು ಹೊಸ ಊರು ಕಟ್ತೀರಾ, ಬೇಕಾದ ಹೆಸರು ಇಟ್ಕೊಳ್ಳಿ. ಈ ಅವೇರ್ನೆಸ್ ಹುಟ್ಟಬೇಕು. ಯಾಕಂದರೆ ಈ 1,10,000 ಹೆಸರುಗಳಲ್ಲಿ 85% ಹೆಸರುಗಳು ಕನ್ನಡ ಪದಗಳು. ನೀರು, ಬೆಟ್ಟ, ಡ್ರೈ ಲ್ಯಾಂಡ್ ಅಂತ ಹೇಳ್ತೀವಿ, ಒಣಭೂಮಿ, ಶುಷ್ಕ ಭೂಮಿ, ನೀರಿರುವ ನೆಲ, ಇದರಿಂದ ಬಂದ ಪದಗಳು. ಈಗ ನೋಡಿ, ಕೂಡಲ ಸಂಗಮ, ಕೂಡಲ ಅಲ್ಲಿ ಜಲವಾಚಕ ನೀರು, ಕೂಡುವ ನೀರು ಅಂತ, ಭೀಮಾ ನದಿ ಕೃಷ್ಣ ನದಿ ಸೇರುವ ಜಾಗ. ಅದು ಎಷ್ಟೊಳ್ಳೆ ಪದ ನೋಡಿ, ಕೂಡಲ. ಅದನ್ನು ಬಸವಾದಿ ಶರಣರು ಬಳಸಿದರು, ಉಳಿದವರು ಬಳಸಿಲ್ಲ. ಹಾಗಾಗಿ ಒಂದು ಅವೇರ್ನೆಸ್ ಬರ್ತಾ ಇದೆ. ಊರಿನ ಹೆಸರು ಬೋರ್ಡ್ ಈಗ 60% ನಮ್ಮನೆ ಆದೇಶ ಇದೆ. ಅದರಲ್ಲಿ ಈಗ ನೋಡಿ, ನಾವೆಲ್ಲ ಹಿಂದೆ ಹೋಗ್ತಾ ಇದ್ದಾಗ ನಿಮಗೂ ಕೂಡ ಗೊತ್ತಿದೆ, ನೀವೊಂದು ಊರಿನ ಇಳಿದ್ರೆ ಅಲ್ಲಿ ಒಂದು ಬೋರ್ಡ್ ಇದ್ರೆ ಆ ಬೋರ್ಡಿನ ಕೆಳಗೆ ಊರಿನ ಹೆಸರು, ಪಿನ್ ಕೋಡ್ ಎಲ್ಲ ಸಿಗೋದು. ಹೌದು. ಈಗ ಯಾವ ಊರಿಗೆ ಹೋಗಿ ಊರಿನ ಅಂಗಡಿ ಹೆಸರಿದೆ, ಊರಿನ ಹೆಸರು ಇಲ್ಲವೇ ಇಲ್ಲ, ಬಿಟ್ಟಿದ್ದಾರೆ. ನೀವು ಆ ಊರಲ್ಲಿ ಇಳಿದು ಗೂಗಲಲ್ಲಿ ನೋಡೋದು ಇದು ಯಾವ ಊರು ಅಂತ ಎಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ನೋಡಿ. ಆದ್ದರಿಂದ ಆ ಊರಿನ ಹೆಸರು ಆ ಊರಿನ ನಾಮಫಲಕಗಳಲ್ಲಿ ಇರಬೇಕು ಅಂತ ನಾನೊಂದು ಸಣ್ಣ ಪ್ರಯೋಗ ನಮ್ಮ ಊರಲ್ಲಿ ಮಾಡಿದೆ. ಪಂಜ ಅಂತ ನಮ್ಮ ಊರು, ಅಲ್ಲಿ ದೊಡ್ಡ ಊರಲ್ಲ, ಅಲ್ಲಿ 70% ಬೋರ್ಡುಗಳಲ್ಲಿ ಪಂಜ ಅಂತ ಹೆಸರೇ ಇಲ್ಲ. ಕಾಮತ್ ಹೋಟೆಲು ಅದೆಲ್ಲ ಇದೆ. ನಾನು ಏನು ಮಾಡಿದೆ, ಒಬ್ಬನೇ, ನನಗೆ ಡೆಲ್ಲಿಲಿದ್ದವನು ಬಂದು, ಅಪ್ಪ ಇದು ನಮ್ಮ ಊರು, ಕೋಟಿ ಚೆನ್ನೈರ ಊರು, ನಮ್ಮ ಊರು ನಮ್ಮ ಹೆಮ್ಮೆ,
ನೀನು ಈ ಅಂಗಡಿಯಲ್ಲಿ ನಿನ್ನ ಊರಿನ ಹೆಸರು ಬರೆಯದೇ ಹೋದರೆ ಈ ಬಸ್ಸು ಹೋಗ್ತದಲ್ಲ ಆ ಬಸ್ಸಿನವ್ರಿಗೆ ಈ ಊರು ಪಂಜ ಅಂತ ಗೊತ್ತಾಗೋದು ಹೇಗೆ? ಒಂದು ಮೂವ್ ಮಾಡಿ ಮಂಡಲ ಪಂಚಾಯತಿಗೆ ಹೇಳಿದೆ ನೀವು ಒಂದು ಸರ್ಕ್ಯುಲರ್ ಹೊರಡಿಸ್ಬೇಕು ಅಂತ. ನೀವು ಇವತ್ತು ಬನ್ನಿ 90% ಅಂಗಡಿಗಳಲ್ಲಿ ಊರಿನ ಹೆಸರಿದೆ. ಇದು ಭಾಷೆ ಉಳಿಯುವ ಸಣ್ಣ ಕೆಲಸ ಇದು. ದೊಡ್ಡ ಎನ್ಸೈಕ್ಲೋಪೀಡಿಯಾದ ಕೆಲಸಗಳಲ್ಲ, ಆದರೆ ಉಳಿತದೆ ಭಾಷೆ, ಪದಕೋಶಗಳಿಗೆ ಬರ್ತದೆ, ಲೇಖಕರ ಗಮನಕ್ಕೆ ಬರ್ತದೆ. ಆದ್ದರಿಂದ ನಾಮಫಲಕಗಳಲ್ಲಿ ಊರಿನ ಹೆಸರು ಬರುವುದು. ನಾಮಫಲಕಗಳು ಈಗ ಸುಮಾರು 70ರಷ್ಟು ನಾಮಫಲಕಗಳು ಇದೆ, 60-40 ಇದೆ. ನೀವು ಒಂದು 10 ವರ್ಷದ ಹಿಂದಿನ ಬೆಂಗಳೂರು ಯೋಚನೆ ಮಾಡಿದರೆ, ಈಗ ಯೋಚನೆ ಮಾಡಿದರೆ ತುಂಬ ಇದೆ. ನಾನು ಮೊನ್ನೆ ಹೈದರಾಬಾದಿಗೆ ಹೋಗಿದ್ದೆ, ತೆಲುಗೇ ಇಲ್ಲ ಅಲ್ಲಿ, ಪೂರ್ತಿ ಇಂಗ್ಲೀಷ್ ಪದಗಳೇ ಇದೆ ಅಲ್ಲಿ. ನನಗೆ ನನ್ನ ಬೆಂಗಳೂರಿಗೆ ಹೆಮ್ಮೆ ಅನಿಸಿತ್ತು. ಪರವಾಗಿಲ್ಲ, ಬೆಂಗಳೂರು ಅಷ್ಟಾದ್ರೂ ಕನ್ನಡ ಇದೆ. ನೀವು ವಿಮಾನ ನಿಲ್ದಾಣಕ್ಕೆ ಹೋಗಿ ಎಷ್ಟು ಕನ್ನಡ ಪದಗಳಿದೆ ಅಲ್ಲಿ. ಹೌದು, ಇದೆ. ಸ್ವಾಗತ ಅಂತಿದೆ, ಬಾಗಿಲು ತೆರೀರಿ ಅಂತ ಇದೆ, ಶೌಚಾಲಯ ಅಂತ ಇದೆ. ಇಲ್ಲ ಅಂತೇಳಿ. ಆದರೆ ನೀವು 100ಕ್ಕೆ 100 ಅಂಥ ಕಡೆ ಕನ್ನಡ ಇರಬೇಕು, ಕನ್ನಡ ಮಾತ್ರ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವು ಇಂಟರ್ನ್ಯಾಷನಲ್ ಸ್ಪೇಸ್ಗಳು. ಹಾಗಾಗಿ ಆ ಎಚ್ಚರ ಕೂಡ ನಮಗಿರಬೇಕು. ಭಾಷೆ ಎಂಬುದು ಬೆಳಿಬೇಕಾದ ಅಗತ್ಯ ಇದೆ. ಭಾಷೆ ಎಂಬುದು ದುರಭಿಮಾನದ ಸಂಕೇತ ಆಗಬಾರ್ದು. ಇದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಹಾಗಾಗಿ ಆ ಕೆಲಸ ನಡೀತಾ ಇದೆ. ಸ್ವಲ್ಪ ನಿಧಾನ. ನಮಗಿರುವ ಆರ್ಥಿಕ ಅನುಕೂಲ, ನಮಗಿರುವ ಮಾನವ ಸಂಪನ್ಮೂಲಗಳ ಸಹಾಯ, ಮತ್ತು ನಾವು ಯೋಚನೆ ಮಾಡಿದ್ದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡುವ ಯೋಚನಾ ಮಟ್ಟದ ಜನಗಳು ಬೇಕಾಗ್ತದೆ. ಅದು ಸಿಕ್ಕದಿದ್ದರೆ ಏನೂ ಆಗಲ್ಲ. ಅದು ಈ ಥರದ ಕನ್ನಡದ ಕೆಲಸಗಳು ಆ ಥರ ಆಗ್ತಾ ಇದೆ. ನಾನು ಆ ವಿಷಯದಲ್ಲಿ ಭಾಳ ಆಶಾವಾದಿಯಾಗಿದ್ದೇನೆ. ಸರ್, ಇನ್ನೊಂದು ಹೇಳಿದ್ರೆ, ನೀವು ಊರಿಗೆ ಹೋಗಿ ನಾವು ಗೂಗಲ್ ನೋಡುವ ಪರಿಸ್ಥಿತಿ ಬಂದಿದೆ ಈಗ ಆಲ್ರೆಡಿ ಅಂತ. ಸೊ ಇನ್ನೊಂದು ಇದೇ ವಿಚಾರವಾಗಿ ಸದಾನಂದ ಗೌಡರು ನಿಮಗೆ ಫೇಸ್ಬುಕ್ನಲ್ಲಿ ಒಂದು ವಿಷಯ ಹಾಕಿದ್ರು. ಗೂಗಲ್ನಲ್ಲಿ ನಿಮ್ಮೂರ ಹೆಸರೇ ತಪ್ಪಿದೆ, ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಾ, ನೀವು ಇದನ್ನ ಯಾವಾಗ ಸರಿಪಡಿಸ್ತೀರಾ ಅಂತ ನಿಮಗೆ ಪ್ರಶ್ನೆ ಸಹ ಮಾಡಿದರು. ನೋಡಿ, ಗೂಗಲ್ ಭಾಳ ದೊಡ್ಡ ಕಂಪನಿ. ಈಗ ಗೂಗಲ್ಗೆ ಸಂವಾದಿಯಾಗಿ ನಾಸಾದವರು ಇಂಡಿಯನ್ ಗೂಗಲ್ ಒಂದು ಮ್ಯಾಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ಗೂಗಲ್ ಮ್ಯಾಪಿಗಿಂತ ಚೆನ್ನಾಗಿದೆ. ಪ್ರತಿ ಊರಿನ ಹೆಸರಿಗೆ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ಊರಿನ ಹೆಸರು ಬರ್ತದೆ, ಊರಿನ ಹೆಸರನ್ನು ಹೇಗೆ ಹೇಳ್ತಾರೆ ಅಂತ ಆಡಿಯೋ ಕೂಡ ಬರ್ತದೆ. ಆದರೆ ಈ ಇಂಟರ್ನ್ಯಾಷನಲ್ ಪ್ರಸಿದ್ಧವಾದ ಗೂಗಲ್ ಅದರ ಎದುರು ಇದನ್ನು ನಾವು ಜನಪ್ರಿಯ ಮಾಡ್ಸೋಕ್ಕಾಗ್ತಾ ಇಲ್ಲ ನಮಗೆ. ಅದು ಆನ್ಲೈನಿಂದ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳೋರು ಬೇಕಲ್ಲ, ಉಪಯೋಗಿಸೋರು ಬೇಕಲ್ಲ. ಹಾಗಾಗಿ ಗೂಗಲ್ ದೊಡ್ಡದಾಗಿ ಬೆಳೆದಿದೆ. ಆಮೇಲೆ ನಮ್ಮ ಈ ಸ್ಥಳ ಈಗ ಇಲ್ಲಿ ನಮ್ಮಲ್ಲಿ ಕಂದಾಯ ಇಲಾಖೆಯಲ್ಲಿ ನೋಡಿ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಅವರು ಸುಮಾರು 70,000 ಊರುಗಳ ಮೂಲ ಹೆಸರು ಹೇಗೆ ಮತ್ತು ಅದನ್ನು ಉಚ್ಚರಿಸುವುದು ಹೇಗೆ ಎಂಬುದನ್ನು ರೆಕಾರ್ಡ್ ಮಾಡಿದ್ದಾರೆ. ಬಹಳ ಒಳ್ಳೆ ರಿಸೋರ್ಸ್ ಅದು ಮಾಡಿ ಇಟ್ಟಿದ್ದಾರೆ. ಆದರೆ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಆದ್ದರಿಂದ ನಾವು ಈಗ ಈ ರಾಜ್ಯೋತ್ಸವ ಮುಗಿದ ಮೇಲೆ ಒಂದು ಮೀಟಿಂಗ್ ಮಾಡಿದ್ದೇವೆ. ನಾವು ಗೂಗಲ್ನವ್ರ ಜೊತೆ ಒಂದು ಮೀಟಿಂಗ್ ಮಾಡಿದ್ದೇವೆ. ಒಟ್ಟಿಗೆ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರು ನಮಗೆ ಏನು ಸಲಹೆ ಕೊಟ್ಟರು ಅಂತಂದರೆ, ನೀವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಬ್ಬೊಬ್ಬರನ್ನೇ ಅಪಾಯಿಂಟ್ಮೆಂಟ್ ಮಾಡಿ ಒಂದು 3 ತಿಂಗಳು ಅವರು ಆ ಊರಿನ ಹೆಸರನ್ನು ಗೂಗಲ್ನಲ್ಲಿ ಸರಿ ಮಾಡುವಾಗೆ ಅವರಿಗೊಂದು ಜವಾಬ್ದಾರಿ ಕೊಡುವ ಅಂತ ಆಯಿತು. ಅಲ್ಲಿಗೆ ಅದು ಕ್ಲಾಶ್ ಎಲ್ಲ ಆಯಿತು. ಅಂದರೆ ನಾವು ಅಪಾಯಿಂಟ್ಮೆಂಟ್ ಮಾಡುವ ಅವರಿಗೆ 3 ತಿಂಗಳ ಸಂಬಳ ಯಾರು ಕೊಡಬೇಕು? ಅದು ಪ್ರಾಧಿಕಾರ ಕೊಡಬೇಕು ಅಂತ ಆಯಿತು. ನಾನು ಹೇಳಿದೆ, ಗೂಗಲ್ ನಿಮ್ದಲ್ವಾ? ಗೂಗಲ್ ಪ್ರಯೋಜನ ಮಾಡಿ ಅಡ್ವರ್ಟೈಸ್ಮೆಂಟ್ ಲಾಭ ಮಾಡೋದು ಯಾರು? ನೀವು ತಪ್ಪು ಮಾಡೋದು ಯಾರು? ನೀವು ಅದಕ್ಕೆ ನಾವು ಯಾಕೆ ಖರ್ಚು ಮಾಡಬೇಕು ಅಂತ ಒಂದು ಸಣ್ಣ ಕ್ಲಾಶ್ ಅಲ್ಲಿ ನಿಂತಿತ್ತದು. ಈ ನಡುವೆ ನಾವು ಒಂದು ಒಪ್ಪಂದ ಮಾಡಿಕೊಂಡು ಒಂದು ಜಿಲ್ಲೆಗೆ ಒಬ್ಬರನ್ನು ಅಥವಾ ಇಬ್ಬರನ್ನು ನೇಮಕ ಮಾಡಿ, ಅದು ಯಾಕೆಂದರೆ ಈಗ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಬೀದರ್ ಹೆಸರನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಅದು ಬೇರೆ ಥರ ಇರ್ತದೆ. ಆ ಬೀದರ್ನವನಿಗೆ ಮಂಗಳೂರು ಹೆಸರು ಸರಿ ಮಾಡಪ್ಪ ಅಂದರೆ ಅವನಿಗೆ ಗೊತ್ತಾಗಲ್ಲ, ಅದು ಊರು ಗಿರು ಏನು ಗೊತ್ತಾಗಲ್ಲ ಅವನು. ಹೀಗೆ ಅದೆಲ್ಲ ಸಮಸ್ಯೆ ಇದೆ, ತುಂಬ ಸಮಸ್ಯೆ ಇದೆ. ಅದಕ್ಕೆ ಆಯಾ ಜಿಲ್ಲೆಯವರು ಒಂದೊಂದು ತಾಲೂಕಿಗೆ ನೀವು ಒಬ್ಬನನ್ನು ಮಾಡಿದರೆ 235 ತಾಲೂಕುಗಳಿಗೆ 235 ಜನ ಬೇಕು. ನೀವು ಅವರಿಗೆ 1 ಲಕ್ಷ ಕೊಟ್ಟರೆ ಎಷ್ಟಾಯಿತು? 25 ಕೋಟಿ ಆಯಿತು, ಆಗಲ್ಲ. ಅದು ಸ್ವಲ್ಪ ಹೆಚ್ಚು ಯೋಚನೆ ಬೇಕು. ನಮಗೆ ಪ್ರಾಧಿಕಾರಕ್ಕೆ ಈಗ ಇರುವ ಆರ್ಥಿಕ ಅನುದಾನದ ನಡುವೆ ಅವುಗಳನ್ನು ಎತ್ತಿಕೊಳ್ಳುವಷ್ಟು ನಮಗೆ ಶಕ್ತಿ ಇಲ್ಲ. ಆದರೆ ಮುಂದಿನ ಈಗ ಬಜೆಟ್ಗೆ ನಾವು ಇಡುವಾಗ ಇದನ್ನು ಇಡ್ತೀನಿ ಸರ್ಕಾರಕ್ಕೆ, ಇದು ಇಷ್ಟು ಆಗಬೇಕು, ಇಷ್ಟು ದುಡ್ಡು ಕೊಡಿ ಅಂತ. ಕೊಟ್ಟರೆ ಮಾಡ್ತೀವಿ, ನೀವು ಕೊಡದಿದ್ದರೆ ಏನು ಮಾಡಲಿಕ್ಕಾಗತ್ತೆ ಅಷ್ಟೇ. ಸರ್, ಇನ್ನು ನೀವು ಅಧಿಕಾರ ವಹಿಸ್ಕೊಂಡ ಮೇಲೆ ನೀವು ಕೊಟ್ಟಿರುವ ಶಿಫಾರಸುಗಳನ್ನು ಎಷ್ಟು ಸರ್ಕಾರ ಅಳವಡಿಸ್ಕೊಂಡಿದೆ, ಎಷ್ಟು ಕಾಯ್ದೆಗಳಾಗಿ ಜಾರಿಗೆ ಬಂದಿದೆ? ಯಾಕಂದರೆ ಕಳೆದ ಬಜೆಟ್ನಲ್ಲೂ ನೀವು ಕೆಲವೊಂದು ಶಿಫಾರಸುಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ರಿ, ಸಿದ್ದರಾಮಯ್ಯನವರಿಗೆ ನೀವೇ ಹೇಳಿದ್ರಿ. ಅದು ಎಷ್ಟು ಅಳವಡಿಸ್ಕೊಂಡಿದ್ದಾರೆ ಸರ್ ಸರ್ಕಾರ? ಈಗ ಯಾವುದು ಇಂಪ್ಲಿಮೆಂಟ್ ಆಗಿದೆ, ಜಾರಿ? 2 ಇದೆ. ನೋಡಿ, ನಾವು ಏನು ಮಾಡಿದ್ದೀವಿ ಅಂದರೆ ಸುಮಾರು 22 ಜಿಲ್ಲೆಗಳಿಗೆ ಭೇಟಿ ನೀಡಿದ್ದೀವಿ. 22 ಜಿಲ್ಲೆಗಳಲ್ಲಿ ನಾವು ಭೇಟಿ ಮಾಡೋದು ಜಿಲ್ಲಾಧಿಕಾರಿಗಳನ್ನು. ನನಗೆ ಪ್ರೋಟೋಕಾಲ್ ಇರೋದರಿಂದ ಜಿಲ್ಲಾಧಿಕಾರಿಗಳಿಗೆ ಹೇಳಿದರೆ, ಜಿಲ್ಲಾಧಿಕಾರಿಗಳು ಕರೆಯುವ ಸಭೆಯಲ್ಲಿ ಆ ಜಿಲ್ಲಾಧಿಕಾರಿಗಳ ಕೈ ಕೆಳಗೆ ಬರುವ 48ರಿಂದ 50 ಅಧಿಕಾರಿಗಳು ಬರ್ತಾರೆ.
ನಾವು ಅಲ್ಲಿ ಕೇಳ್ತೀವಿ ಕನ್ನಡ ಅನುಷ್ಠಾನ ಹೇಗಾಗಿದೆ ಅಂತ. ಈ ಕೆಲವು ಕಡೆ ತುಂಬ ಚೆನ್ನಾಗಿ ಆಗಿದೆ. ಈಗ ಉದಾಹರಣೆಗೆ ಹಾಸನಕ್ಕೆ ಹೋಗಿದ್ದೀವಿ ನಾವು, ಆಮೇಲೆ ಮೈಸೂರಿಗೆ ಹೋಗಿದ್ದೀವಿ ನಾವು, ಆಮೇಲೆ ಕಾರವಾರಕ್ಕೆ ಹೋಗಿದ್ದೀವಿ, ಮೊನ್ನೆ ಉಡುಪಿಗೆ ಹೋಗಿದ್ದೀವಿ. ನಾವು ಏನು ಆಗಬೇಕು ಅಂತ ಹೇಳಿ ಬರ್ತೀವಲ್ಲ, ಬಂದು ಅರ್ಧ ಗಂಟೆಯಲ್ಲಿ ಅವರು ಆದೇಶ ಮಾಡಿರ್ತಾರೆ DC ಇದನ್ನು ಮಾಡಿ ಅಂತ. ಹಾಗಾಗಿ ಇದು ಒಂದು ಮಿಶ್ರ ಪ್ರತಿಕ್ರಿಯೆ ಎಲ್ಲ ಕಡೆ. ಈಗ ಉದಾಹರಣೆಗೆ ಶಿವಮೊಗ್ಗದ್ದು ನನ್ನ ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಆಗಲೇ ಇಲ್ಲ. ಅದು ತುಂಬ, ಯಾಕಂದರೆ ಕನ್ನಡದ ಕೇಂದ್ರ ಅಂತ ತುಂಬ ಆಸೆ ಇಟ್ಕೊಂಡು ಹೋಗಿದ್ದೆ, ಆದರೆ ರೆಸ್ಪಾನ್ಸ್ ಇದೆಯಲ್ಲ ತುಂಬ ಪೂವರ್ ಅವ್ರದ್ದು. ಆದರೆ ಬೀದರ್ನಲ್ಲಿ ಆಗಿದೆ, ಕಾರವಾರದಲ್ಲಿ ಆಗಿದೆ. ಈ ಕೈಗಾರಿಕೆಗಳಲ್ಲಿ ಎಷ್ಟು ಜನ ಕನ್ನಡದವರು ಇದ್ದಾರೆ, ಕನ್ನಡದ ಈ ಪ್ರಶ್ನೆಗಳನ್ನೆಲ್ಲ ಎತ್ತುವಾಗ DC ಅವರು ಅಲ್ಲಿ ಆದೇಶ ಹೊರಡಿಸ್ಬಿಟ್ರು ಅವರು. ಹಾಗಾಗಿ ಮಿಶ್ರ ಪ್ರತಿಕ್ರಿಯೆ ಆ ಹಂತದಲ್ಲಿ ಆಗಿದೆ. ಈಗ ಒಂದು ಮಾತನ್ನು ಧೈರ್ಯವಾಗಿ ಹೇಳಬಹುದಾದ್ದು, DC-ಗಳು ಪ್ರಾಧಿಕಾರ ಕೊಟ್ಟ ಯಾವ ಆದೇಶವನ್ನು ಕೂಡ ಮಾಡದೆ ಉಳಿಸಿಲ್ಲ. ಆದರೆ DC-ಗಳಿಂದ ಕೆಳ ಅಧಿಕಾರಿಗಳಿಗೆ ಗ್ರಾಮೀಣ ಮಟ್ಟಕ್ಕೆ ಹೋಗುವಾಗ ಅಲ್ಲಿ ಕೆಲವು ಅಡಚಣೆಗಳು ಇದೆ. ಅದನ್ನು ಪೂರ್ತಿ ಅಸೆಸ್ ಮಾಡಲಿಕ್ಕೆ ಆಗಲಿಲ್ಲ ನಮಗೆ, ನಮ್ಮಲ್ಲಿ ಅಷ್ಟು ಮಾನವ ಸಂಪನ್ಮೂಲ ಇಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅದನ್ನು ನಾವು ಮುಂದಿನ ದಿವಸಗಳಲ್ಲಿ ಇನ್ನೂ ಕೂಡ ಎತ್ತಿಕೊಳ್ತೇವೆ. ಆಮೇಲೆ ನಾಮಫಲಕಗಳಿಗೆ ಸಂಬಂಧಪಟ್ಟಾಗ ಸುಮಾರು ಕೆಲಸ ಆಗಿದೆ. ನಾವು ಏನು ಕೊಟ್ಟಿವಿ ಅಂತಂದರೆ ಅವರಿಗೆ ಇದು ಮಾಡಿ ಅಂತ, ಏನು ರಿನ್ಯೂ ಮಾಡಬೇಡಿ ಅಂತ. ಅವ್ರು ಮಾಡದಿದ್ರೆ ಹೈಕೋರ್ಟ್ದ ಆದೇಶ ಇದೆ, ನೀವು ಸೀಲ್ ಮಾಡೋಕ್ಕಾಗಲ್ಲ ಅಂತ. ಆಯ್ತು, ಸೀಲ್ ಮಾಡಬೇಡಿ. ನಾವೇನು ಹೇಳಿದ್ವಿ, ರಿನ್ಯೂ ಮಾಡಬೇಡಿ. ಮುಂದಿನ ವರ್ಷ ಬಂದಾಗ 60-40 ಸರ್ಕಾರದ ಆದೇಶ ಪಾಲಿಸಲಿಲ್ಲಪ್ಪ, ನಾನು ರಿನ್ಯೂ ಮಾಡಲ್ಲ ಅಂತ. 3 ತಿಂಗಳು ಅವ ಬರಲ್ಲ, ನಿನ್ನ ನಾಮ್ ಬೋರ್ಡು ಯಾಕೆ ನೀನು ರಿನ್ಯೂ ಮಾಡಲಿಲ್ಲ, ತೆಗಿ ಅಂತ ಆರ್ಡರ್ ಮಾಡ್ಬೋದು. ಇದಕ್ಕೆ ಏನಂದರೆ ಅಧಿಕಾರಿಗಳಿಗೆ ಕನ್ನಡ ಅವರ ಹೃದಯದಲ್ಲಿ ಇರಬೇಕು, ಮಾಡಬೇಕು ಅಂತ ಹಠ ಇರಬೇಕು. ಅದರ ನಡುವೆ ಬೋರ್ಡ್ ಹಾಕೋನ ಜೊತೆ ಇವರೇ ಒಂದು ಸಣ್ಣ ಒಪ್ಪಂದ ಮಾಡಿಕೊಂಡ್ರೆ ಅದು ಅನುಷ್ಠಾನ ಆಗೋದು ಹೇಗೆ? ಅದು ಆ ಎಚ್ಚರವನ್ನು ಮೂಡಿಸಿದ್ದೇವೆ, ಆದರೂ ಸಾಗಬೇಕಾದ ದಾರಿ ಭಾಳ ದೂರ. ಯಾಕಂದರೆ ಇದು ಆದೇಶಗಳಿಂದ, ಅಧಿಕಾರಿಗಳಿಂದ ಕನ್ನಡ ಉಳಿಯುತ್ತದೆ ಅಂತ ನಾನು ನಂಬುವನಲ್ಲ. ಕನ್ನಡ ಬಳಕೆಗೆ ಬರಬೇಕು. ಬಳಕೆಯನ್ನು ಯಾರು ಮಾಡಬೇಕು? ಜನಗಳಿಗೆ ಅದರ ಬಗ್ಗೆ ಅವೇರ್ನೆಸ್ ಇಲ್ಲ. ಒಂದು ಡಾಕ್ಟ್ರು ಇಂಗ್ಲೀಷಲ್ಲಿ ಬರೆದು ಕೊಡ್ತಾರೆ, ನನಗೆ ಓದಲಿಕ್ಕೆ ಬಾರದಿದ್ದನ್ನು ಅದನ್ನು ಸಹ ಹಿಡ್ಕೊಂಡು ಬಂದರೆ, ಸ್ವಾಮಿ ಕನ್ನಡದಲ್ಲಿ ಬರೀ ಸ್ವಾಮಿ ಅಂತ ಹೇಳಬೇಕಲ್ವ ಅವನು. ಆ ಕೂಗು ಅಲ್ಲಿಂದ ಬಂದರೆ ಉಳಿತದೆ. ನಾವು ಎಷ್ಟು ಅಂತ ಹೇಳೋದು? 3000 ಆದೇಶ ಇದೆ ಸ್ವಾಮಿ ಕನ್ನಡ ಪರವಾದ್ದು. ನಾವು ಸರ್ಕಾರ ನಾನು ಬೈಯಲ್ಲ, ಎಲ್ಲ ಸರ್ಕಾರಗಳು 1956ರಿಂದ 2025ರವರೆಗೆ ಕನ್ನಡ ಪರವಾದ 3000 ಆದೇಶಗಳಿದೆ. 1972ರಿಂದ ಕರ್ನಾಟಕ ಅಂತ ಹೆಸರು ಬಂತಲ್ಲ, ಅಲ್ಲಿಂದ ಮೇಲೆ 1200 ಆದೇಶಗಳಿದೆ. 800 ಆದೇಶಗಳನ್ನು ನಾವು ಪ್ರಾಧಿಕಾರ ಪ್ರಕಟ ಮಾಡಿದ್ದೇವೆ. ಇದನ್ನೆಲ್ಲ ಕಡೆ ಕೊಡ್ತೀವಿ ನಾವು. ಹಾಗೆ ಅದರಲ್ಲಿ ಆಗೋದರ ಆದೇಶಗಳಿಂದ ಕನ್ನಡ ಉಳಿಬೇಕಿತ್ತಲ್ಲ 100ಕ್ಕೆ 100. ಅದು ಆಗ್ತಾ ಇಲ್ಲ. ಜನಗಳ ಮನ ಪರಿವರ್ತನೆ ಆಗಬೇಕು. ಬಟ್ ಜನಗಳು ಏನು ಮಾಡ್ತಾ ಇದ್ದಾರೆ ಇವತ್ತು? ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಶಾಲೆಗೆ ಕಳಿಸ್ತಾರೆ. ನಿಮ್ಮ ಹತ್ರ ಸಾಲ ಕೇಳಿ ನನ್ನ ಮಗ ಇಂಗ್ಲೀಷ್ ಶಾಲೆಗೆ ಬೇಕು ಅಂತ ಕಳಿಸ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ನಿಮಗೆ ಉಚಿತ ಯೂನಿಫಾರ್ಮ್ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಆಹಾರ ಕೊಡ್ತಾರೆ. ಎಲ್ಲ ಕೊಟ್ಟರು ಬೇಡ, ಸಾಲ ಮಾಡಿ ಆದರೂ ಲಕ್ಷಾಂತರ ರೂಪಾಯಿ ಕೊಟ್ಟು ಖಾಸಗಿ ಹೋಗ್ತಾನೆ ಅಂತ ಹೇಳುವ ಮನೋಸ್ಥಿತಿ ಇರುವಾಗ ಇದನ್ನು ಬದಲಾಯಿಸೋದಷ್ಟು ಸುಲಭ ಅಲ್ಲ. ಸರ್, ಇನ್ನು ಬಹಳ ಮುಖ್ಯವಾದ ಪ್ರಶ್ನೆ ಮತ್ತು ಕಡೆ ಪ್ರಶ್ನೆ, ಕನ್ನಡಿಗರ ಉದ್ಯೋಗದ ಪ್ರಶ್ನೆ. ಉದ್ಯೋಗದಲ್ಲಿ ಈ ಸರೋಜಿನಿ ಮಹಿಷಿ ವರದಿ ಹೇಳ್ದಂಗೆ ಅಂದರೆ ಸ್ಥಳೀಯ ಜನರಿಗೆ ಮೀಸಲಾತಿ ಕೊಡಬೇಕು, ಕನ್ನಡಿಗರಿಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಬಂದರೆ ನಾವು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಈ ವಿಚಾರವಾಗಿ ಹಲವಾರು ಹೋರಾಟಗಳು, ಬೇರೆ ಬೇರೆ ಸಂಘಟನೆಗಳು ಮಾಡಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ವಿಚಾರವಾಗಿ ಏನು ನಿಲುವಿದೆ ನಿಮಗೆ? ನಾವು ಒಂದು ಪ್ರಪೋಸಲ್ ಅಥವಾ ಸಲಹೆಯನ್ನು ಸರ್ಕಾರಕ್ಕೆ 1 ವರ್ಷದ ಹಿಂದೆ ಕೊಟ್ಟಿದ್ದೀವಿ. ಏನಾಗುತ್ತಿದೆ ಅಂತಂದರೆ, ಈಗ ನಾನು ಆಗಲೇ ಹೇಳಿದ ಹಾಗೆ ಕರ್ನಾಟಕಕ್ಕೆ ಭಾಳ ದೊಡ್ಡ ಮೊತ್ತದಲ್ಲಿ ಹಣ ಬರ್ತಾ ಇದೆ. ಈಗ ಮಾನ್ಯ ಉನ್ನತ ಯಾರು ಕೈಗಾರಿಕಾ ಸಚಿವರು ಪಾಟೀಲ್ರು, MP ಪಾಟೀಲ್ರು 10 ಲಕ್ಷ ಕೋಟಿ ರೂಪಾಯಿ ಬರ್ತದೆ ಅಂತ ಹೇಳಿದರು. ಒಂದು 10% ಬಿಡೋಣ, ಏನೋ ಹೆಚ್ಚು ಕಮ್ಮಿ ಆಗ್ತದೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು 7 ಲಕ್ಷ ಕೋಟಿ ರೂಪಾಯಿಗೆ MOI ಆಗಿದೆ ಅಂತ ಹೇಳಿದರು. MOI ಆಗಿದೆ. 7 ಲಕ್ಷ ಕೋಟಿ ಬಂದರೆ ಸಣ್ಣ ಮೊತ್ತ ಅಲ್ಲ. ಅದು ಕರ್ನಾಟಕ ಸರ್ಕಾರದ 2 ವರ್ಷದ ಬಜೆಟ್ ಅದು, ಆಯಿತಾ? 10 ಲಕ್ಷ ಕೋಟಿ. ಹೌದು, 3 ವರ್ಷದ ಬಜೆಟ್ ಅದು. 10 ಲಕ್ಷ ಕೋಟಿ ಕರ್ನಾಟಕಕ್ಕೆ ಇನ್ವೆಸ್ಟ್ ಬಂದಾಗ ನಮಗೆಲ್ರಿಗೂ ನಾವು ಕೇಳುವ ಮಾತು ಯಾವುದು ಅಂದರೆ, ಉದ್ಯೋಗ ಸೃಷ್ಟಿ ಮಾಡ್ತದೆ ಅಂತ. ಯಾರಾದರೂ ನನಗೆ ಹೇಳಿಯಪ್ಪ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ ಅಂತ ಹೇಳಿ. ಈಗ AI ಬಂದಿದೆ, ರೋಬೋಟ್ಗಳು ಬಂದಿವೆ, ಮನುಷ್ಯರನ್ನು ಹೈರ್ ಮಾಡುವ ಪ್ರಕ್ರಿಯೆಯೇ ಕಡಿಮೆ ಆಗಿದೆ. ಇದು ಆಗ 10,000 ಜಾಬ್ ಕ್ರಿಯೇಟ್ ಮಾಡ್ತೀವಿ, 5,000 ಎಲ್ಲಿದೆ? ಈಗ 450 ಎಕರೆ ಜಾಗವನ್ನು ಆ್ಯಪಲ್ಗೆ ವೆಂಕಟಾಪುರ, ತುಮಕೂರಲ್ಲಿ, ಕೋಲಾರದಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಜಾಬ್ ಕ್ರಿಯೇಟ್ ಆಗ್ತದೆ?
ಹಾಗಾಗಿ ಸರ್ಕಾರ ಏನು ಮಾಡಬೇಕಂದ್ರೆ, ಈಗ ಬರಬೇಕು, ಟ್ಯಾಕ್ಸ್ ಕಟ್ತಾರೆ, ಸರ್ಕಾರಕ್ಕೆ ಟ್ಯಾಕ್ಸ್ ಹಣ ಬೇಕು, ಅದನ್ನು ಸಾರ್ವಜನಿಕ ಅಭಿವೃದ್ಧಿ ಆಗಬೇಕು, ರಸ್ತೆಗಳು, ಇದೆಲ್ಲ ನಮಗೆ ಗೊತ್ತಿರುವಂಥದ್ದು, ಹೆಚ್ಚು ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಸಮಸ್ಯೆ ಇರುವುದು ಎಷ್ಟು ಜಾಬ್ ಕ್ರಿಯೇಟ್ ಆಗ್ತದೆ ಒಂದು. ಎರಡನೇದು ನೋಡಿ, ಈಗ ಬರ್ತಿರುವಂಥ ಕರ್ನಾಟಕಕ್ಕೆ ಬರುತ್ತಿರುವ ಇಂಡಸ್ಟ್ರಿಗಳು, ಸಾಫ್ಟ್ವೇರ್ಗಳು, ಇವು ಅಂತಾರಾಷ್ಟ್ರೀಯ ಮಟ್ಟದ್ದು. ಅವು ಕೆಲಸ ಮಾಡೋದು ಬೆಂಗಳೂರಲ್ಲಿ ಆದರೂ ಅದರ ಲೆವೆಲ್ ಮಟ್ಟ ಇದೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದ್ದು. ಈಗ ಈ ಕಂಪನಿಗಳು ಹಾಕುವ ದುಡ್ಡು, ಅದು ಸೃಷ್ಟಿ ಮಾಡುವ ಉದ್ಯೋಗ, ಆ ಉದ್ಯೋಗಗಳು ನಿರೀಕ್ಷೆ ಮಾಡುವ ಕೌಶಲ್ಯಗಳು, ಈ ಕೌಶಲ್ಯಗಳನ್ನು ಎದುರಿಸಿ ಕೆಲಸ ತಗೊಳ್ಳುವ ಕನ್ನಡಿಗರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ? ಈ ಕೌಶಲ್ಯಗಳನ್ನು ಯಾರು ಬೆಳೆಸಬೇಕು? ನಮ್ಮ ವಿಶ್ವವಿದ್ಯಾಲಯಗಳು ಹೇಗಿವೆ? ನಮ್ಮ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ಗಳು ಹೇಗಿದ್ದಾರೆ? ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳ ಮಟ್ಟ ಹೇಗಿದೆ? ಅವರ ಕರಿಕ್ಯುಲಮ್ಗಳು ಹೇಗಿವೆ? AI ಈಗ ಬಂದಿದೆ, ಎಷ್ಟು ಇನ್ಸ್ಟಿಟ್ಯೂಟ್ಗಳು AI ಅನ್ನು ಹೇಳಿಕೊಡ್ತಾ ಇದ್ದಾವೆ? ಈ ಪ್ರಶ್ನೆ ಹಾಕಿದಾಗ ಒಂದು ಸರಳವಾದ ಉತ್ತರ ದೊರಕುವುದು ಏನು ಅಂತಂದರೆ, ಉದ್ಯೋಗಗಳು ನಿರೀಕ್ಷೆ ಮಾಡುವ ಕೌಶಲ್ಯಗಳನ್ನು ಒಂದು ಸರ್ಕಾರ ತಯಾರು ಮಾಡದೆ ಹೋದರೆ ಕನ್ನಡಿಗರಿಗೆ ಕೆಲಸ ಸಿಗೋದು ಹೇಗೆ? ನೀವು ಕನ್ನಡಿಗ ಅಂತ ಯಾರು ಕೆಲಸ ಕೊಡಲ್ಲ, ನೀವು ಕನ್ನಡಿಗ ಅಂತ ನಿಮಗೆ ಕೆಲಸ ಕೊಡೋದಿಲ್ಲ ಅಂತಲೂ ಹೇಳಲ್ಲ ಅವರು. ಕೌಶಲ್ಯ ಇದೆಯಾ, ಅಪ್ಲೈ ಮಾಡು, ಕಾಂಪೀಟ್ ಮಾಡು, ತೆಕ್ಕೋ. ನಮ್ಮ ಮಕ್ಕಳಿಗೆ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಕೊಟ್ಟ ಸರ್ಕಾರದ ಪ್ರಪೋಸಲ್ ಏನಿದೆ ಅಂದರೆ, ಒಂದು ಉದ್ಯೋಗ ಇಲ್ಲಿಗೆ, ಒಂದು ಕಂಪನಿ ಇಲ್ಲಿಗೆ ಬಂದಾಗ ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಲೆಕ್ಕ ತಗೊಳ್ಳಿ. ನಂಬರ್ 2, ಅದರಲ್ಲಿ ಎಷ್ಟು % ಕನ್ನಡಿಗರಿಗೆ ಕೊಡ್ತೀರಿ? 1000 ಉದ್ಯೋಗ ಕ್ರಿಯೇಟ್ ಆಗ್ತದೆ ಅಂತ ಇಟ್ಕೊಳ್ಳಿ. 500 ಕನ್ನಡಿಗರಿಗೆ ಕೊಡ್ತೀರಾ? 400 ಕೊಡ್ತೀರಾ? 40% ಕೊಡ್ತೀರಾ? ಒಪ್ಪಂದ ಮಾಡಿಕೊಂಡು 60% ಕೊಡ್ತೀರಾ? ಒಪ್ಪಂದ ಮಾಡಿ. 1000 ಉದ್ಯೋಗದಲ್ಲಿ 40 ಕನ್ನಡಿಗರಿಗೆ ಕೊಡ್ತೇನೆ ಅಂದರೆ 400 ಜನಕ್ಕೆ ಕನ್ನಡಕ್ಕೆ ಕೆಲಸ ಸಿಕ್ಕಿದೆ ಅಂತ ಆಯಿತು. ನೀವು 800 ಜನರನ್ನು ಕರೆದು ಟ್ರೈನಿಂಗ್ ಮಾಡಿ. ಅದು ಜನರಲ್ ಅಲ್ಲ, BA ಡಿಗ್ರಿ ಕೊಟ್ಟಂಗಲ್ಲ ಅದು. ಈ ಕಂಪನಿ ನಿರೀಕ್ಷೆ ಮಾಡುವ ಸ್ಕಿಲ್ಗಳಿಗೆ ಅನುಗುಣವಾದ ಸ್ಕಿಲ್ಗಳನ್ನು ಬೆಳೆಸುವ 9 ತಿಂಗಳ ಕೋರ್ಸೋ 1 ವರ್ಷದ ಕೋರ್ಸೋ ಮಾಡಿ, ಮತ್ತು ಆ ಟ್ರೈನಿಂಗನ್ನು ಆ ಕಂಪನಿಯವರೇ ಬಂದು ಕೊಡಬೇಕು. ನೀವಲ್ಲ, ಅಥವಾ ಸರ್ಕಾರದಿಂದ ಒಬ್ಬ ನಾನು ಎಲ್ಲ ಅಲ್ಲ. ಅವರಿಗೆ ಬೇಕಾದ ಸ್ಕಿಲ್ ಏನು ಎಂಬುದನ್ನು ಅವರು ಹೇಳಿ ಹೊಸ ತಲೆಮಾರನ್ನು ಸೃಷ್ಟಿ ಮಾಡಬೇಕು. 1000 ಜನಕ್ಕೆ ಟ್ರೈನಿಂಗ್ ಕೊಡಿ, ಆಮೇಲೆ ನೀವು ಬಿಟ್ಟು ಬಿಡಬೇಕು. ಅವ್ರು ಅಡ್ವರ್ಟೈಸ್ಮೆಂಟ್ ಮಗ ಅರ್ಜಿ ಹಾಕೋ, ನಿಮಗೆ ತಾಕತ್ತಿದ್ರೆ ತಕ್ಕೋ, ಇಲ್ಲದಿದ್ದರೆ ಗೋ. ನೀವು ಸ್ಕಿಲ್ಗಳನ್ನು ತಯಾರು ಮಾಡಿ. ನೋಡಿ, ಸರಳವಾಗಿ ಹೇಳ್ತಾ ಇರೋದು ನಾನು, ಇವತ್ತು ಬೆಂಗಳೂರಿನ ಹುಡುಗರು ಕಾಂಪೀಟ್ ಮಾಡೋದು ಧಾರವಾಡದ ಹುಡುಗರ ಜೊತೆ ಅಲ್ಲ, ಮಂಗಳೂರಿನ ಹುಡುಗರ ಜೊತೆ ಅಲ್ಲ. ಅವರು ಕಾಂಪೀಟ್ ಮಾಡೋದು ನ್ಯೂಜಿಲ್ಯಾಂಡಿನ ಹುಡುಗರ ಜೊತೆ, ಅವರು ಕಾಂಪೀಟ್ ಮಾಡೋದು ಐರ್ಲೆಂಡಿನ ಹುಡುಗರ ಜೊತೆ, ಫಿನ್ಲ್ಯಾಂಡಿನ ಹುಡುಗರ ಜೊತೆ, ಇಂಗ್ಲೆಂಡಿನ ಹುಡುಗರ ಜೊತೆ. ನೀವು ಆಕ್ಸ್ಫರ್ಡ್, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗಳ ಮಟ್ಟಕ್ಕೆ ನಮ್ಮ ಯೂನಿವರ್ಸಿಟಿಗಳನ್ನು ಬೆಳೆಸದೆ ಹೋದರೆ, ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸದೆ ಹೋದರೆ, ಈ ಪರ್ಫಾರ್ಮರ್ ಪೆರಿಶ್ ಅಂತ ನೀವು ಕೇಳಿರ್ಬೇಕು. ಹಾಗಾಗಿ ಕರ್ನಾಟಕ ನೋಡಿ, ಒಂದು ಕಾಲದಲ್ಲಿ ಕರ್ನಾಟಕ ನಂಬರ್ 1 ಇತ್ತು ಶಿಕ್ಷಣದಲ್ಲಿ. ಕಳೆದ 6-7 ತಿಂಗಳ ಹಿಂದೆ ನ್ಯಾಷನಲ್ ರಿಪೋರ್ಟ್ ರೀಡ್ ಮಾಡಿ ನಾವು 7ಕ್ಕೆ ಇಳಿದಿದ್ದೇವೆ. ಇನ್ನೂ ಕೆಳಗೆ ಇಳಿತಾನೆ ಹೋಗ್ತವೆ. ನಮ್ಮ ಮಕ್ಕಳಿಗೆ ಕನ್ನಡ ಬರಲ್ಲ, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಬರಲ್ಲ, ನಮ್ಮ ಮಕ್ಕಳಿಗೆ ಆಧುನಿಕ ಕೌಶಲ್ಯಗಳಂದರೆ ಬೇಸಿಕ್ ಕಂಪ್ಯೂಟರ್ ಕಲಿಯೋದು. ಬೇಸಿಕ್ ಕಂಪ್ಯೂಟರ್ ಕೌಶಲ್ಯವೇ ಅಲ್ಲ ಈಗ, ಅದು ಮಾಮೂಲದು. ಕೌಶಲ್ಯಗಳು ಇನ್ನೂ ಹೆಚ್ಚು. AI ಏನು ಮಾಡ್ತೀರಿ, ರಿಪ್ಲೇಸ್ ಹೆಂಗೆ ಮಾಡ್ತೀರಿ, ಅಥವಾ ಆಧುನಿಕ ಜನಗಳಿಗೆ, ಹೊಸ ತಲೆಮಾರಿಗೆ ಸ್ಟಾರ್ಟಪ್ಗಳು ಏನು ಕೊಡ್ತೀರಿ ನೀವು? ಇದನ್ನು ಕಲ್ತ್ಕೋಬೇಕಲ್ಲ. ನೀವು ಆಧುನಿಕ ಕಾಲಘಟ್ಟದ ಒಂದು ದೊಡ್ಡ ಕಂಪನಿಯನ್ನು 10 ಲಕ್ಷ ಕೋಟಿ ತಂದು ಇಲ್ಲಿಗೆ ಹಾಕಿದಾಗ ಅವು ನಿರೀಕ್ಷೆ ಮಾಡ್ತವೆ ಸ್ವಾಮಿ. ಇಲ್ಲದಿದ್ದರೆ ಅಮೆರಿಕದ ಅವ್ರಿಗೆ ಬೇಕಾದವ್ರು ತರ್ತಾರೆ. ಸೊ ಇದನ್ನು ಬೆಳೆಸಬೇಕು, ಸ್ಕಿಲ್ಲನ್ನು ಸರ್ಕಾರ ಬೆಳೆಸಬೇಕು. ಈ ಸರ್ಕಾರದ ಪಾಲಿಸಿಗಳಲ್ಲೇ ಚೇಂಜ್ ಆಗಬೇಕು. ನಮ್ಮಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇದೆ, ನಾನು ಹೋಗಿದ್ದೆ. ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು, ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಇನ್ನೂ ಉಚ್ಚ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಪ್ರತಿ ಹಳ್ಳಿಗೂ ತಲುಪಬೇಕು. ಏನು ಸ್ವಾಮಿ, ನೀವು ನಮಗೊಂದು ವೆಬ್ ಪೋರ್ಟಲ್ ಇಲ್ಲ ನೋಡಿ. ಹಿಂದೆ ಉದ್ಯೋಗ ವಿನಿಮಯ ಕೇಂದ್ರಗಳಿದ್ದು, ನಮಗೊಂದು ಕಾರ್ಡ್ ಬರ್ತಾ ಇತ್ತು, ಇಂಥ ಕಡೆ ಒಂದು ಕೆಲಸ ಇದೆ. ನಮಗೆ ಕೆಲಸ ಸಿಕ್ಕಿದಷ್ಟೇ ಖುಷಿ, ಕಾರ್ಡ್ ಬಂದರೆ. ಕೆಲಸ ಸಿಗ್ತಿರ್ಲಿಲ್ಲ ಅದು ಖುಷಿ, ಕೆಲಸ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತಾ? ಈಗ ಎಲ್ಲಿದೆ ಉದ್ಯೋಗ ವಿನಿಮಯ ಕೇಂದ್ರಗಳು? ಇಲ್ಲ. ಒಂದು ಕಂಪನಿ ಒಂದು 50 ಜಾಬ್ ಕ್ರಿಯೇಟ್ ಮಾಡಿದರೆ, ಅಲ್ಲಿ ಜಾಬ್ ಕ್ರಿಯೇಟ್ ಮಾಡಿದೆ ಎಂಬುದು ಗ್ಲೋಬಲ್ ಟೆಂಡರ್ ಆಗ್ತದೆ. ಅವರು ಇಂಗ್ಲೆಂಡಲ್ಲಿ ಕರೀತಾರೆ, ಆಸ್ಟ್ರೇಲಿಯಾದಲ್ಲಿ ಕರೀತಾರೆ, ಉತ್ತರ ಪ್ರದೇಶದಲ್ಲಿ ಕರೀತಾರೆ. ಕರ್ನಾಟಕದಲ್ಲಿ ಕರೆಯೋದೇ ಇಲ್ಲ. ಭಾಳ ಒತ್ತಡ ಮಾಡಿದರೆ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಅವರು. ಹೀಗಾಗಿ ಅವು ಆಟಗಾಡ್ತಾ ಇರ್ತವೆ, ಸ್ಥಳೀಯರು ಬೇಡ ಆಟ ಆಡ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಈಗ ನಾನು ಒಂದು ಹೊಸ ಸ್ಕಿಲ್ ಕಲ್ತ್ಕೊಂಡೆ, ಒಳ್ಳೆ ಫೋಟೋಗ್ರಫಿ ಕಲ್ತೆ ನಾನು. ವೆಬ್ ಪೋರ್ಟಲ್ನಲ್ಲಿ
ನನ್ನ ಹೆಸರಿಗೆ ನಾನು ಪಾಸ್ವರ್ಡ್ ಕೊಟ್ಟರೆ ನಾನು ಕ್ಯಾಮರಾದಲ್ಲಿ ಈ ಥರದ ಒಂದು ಸ್ಕಿಲ್ ಕಲ್ತ್ಕೊಂಡಿದ್ದಂತ ಎಂಟ್ರಿ ಮಾಡಬೇಕು. ನಾಳೆ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿಗೆ ಒಳ್ಳೆ ಕ್ಯಾಮರಾಮ್ಯಾನ್ ಬೇಕು, ಸರ್ಚ್ ಮಾಡೋಕೆ ಸಿಗ್ತದೆ, ವಿ ವಿಲ್ ಕಾಲ್ ಹಿಮ್ ಫಾರ್ ಇಂಟರ್ವ್ಯೂ. ಅದು ನಾವು ಆದೇಶ ಮಾಡಬೇಕು. ವೆನ್ ಯು ಆರ್ ಅಪಾಯಿಂಟಿಂಗ್ ಸಂಬಡಿ ಫ್ರಮ್ ಕರ್ನಾಟಕ, ಗೋ ಫಾರ್ ದಿಸ್ ಸೈಟ್. ಪ್ರಶ್ನೆ ಮಾಡಿ. ಆ ಸ್ಕಿಲ್ ಇರುವವರು ಒಂದು 20 ಜನ ಸಿಗ್ತಾರೆ ನಿಮಗೆ, ಇಲ್ಲದಿದ್ದರೆ ಬೇರೆ ಕರೀರಿ, ಇಂಟರ್ವ್ಯೂ ಮಾಡಿ. ಈಗ ಬೀದರ್ನ ಒಬ್ಬ ಹುಡುಗನಿಗೆ, ಯಾದಗಿರಿ ಒಬ್ಬ ಹುಡುಗನಿಗೆ ಬೆಂಗಳೂರಲ್ಲಿ ಏನಾಗ್ತಿದೆ ಅಂತೆಲ್ಲ ಗೊತ್ತಿಲ್ಲ. ಹೌದು. ಅದಕ್ಕೆ ಏನು ಮಾಡ್ತಿದ್ದಾರೆ, ಎಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಬೆಂಗಳೂರು ಓವರ್ ಕ್ರೌಡ್ ಆಗ್ತದೆ. ಇದೆಲ್ಲ ಸಮಸ್ಯೆ. ಇದನ್ನು ನಾವು ಭಾಳ ಗಂಭೀರವಾಗಿ ಎದುರಿಸಿ ಪರಿಹಾರಗಳನ್ನು ಕಂಡುಕೊಂಡು ನಮ್ಮ ಸರ್ಕಾರಗಳು, ನಮ್ಮ ಮಂತ್ರಿಗಳು, ನಮ್ಮ ಜನಪ್ರತಿನಿಧಿಗಳು, ನಮ್ಮ ಲೋಕಸಭಾ ಪ್ರತಿನಿಧಿಗಳು ಒಟ್ಟು ಸೇರಿ ಕೆಲಸ ಮಾಡದೇ ಹೋದರೆ ಕರ್ನಾಟಕದ ಭವಿಷ್ಯ ಅಷ್ಟು ಸರಳ ಅಲ್ಲ. ಇವತ್ತಿನ ಜಗತ್ತಿನಲ್ಲಿ ಬದುಕುವುದಷ್ಟು ಸರಳ ಅಲ್ಲ. ಇವತ್ತಿನ ಬದುಕಿನಲ್ಲಿ ಹೊಸ ಮಕ್ಕಳು ಎದುರಿಸಿರುವ ಸಮಸ್ಯೆಗಳು ಸರಳ ಅಲ್ಲ. ಇದನ್ನು ಗಂಭೀರವಾಗಿ ಸ್ವೀಕರಿಸುವ ಕಾಲಘಟ್ಟ ನಮಗೆ ಬಂದಿದೆ. ಅದನ್ನು ನಾವು ಎದುರಿಸಬೇಕು. ಸರ್ಕಾರದ ಪಾಲಿಸಿಗಳಲ್ಲಿ ಉದ್ಯೋಗ ಸೃಷ್ಟಿಯನ್ನ ಬದಲಾಗಬೇಕು. ಉದ್ಯೋಗ ಸೃಷ್ಟಿಯ ಮಾನ್ಯತೆಗಳು, ಮಾನದಂಡಗಳು ಸಹ ಆಗಬೇಕು. ಹೊಸ ಕೋರ್ಸ್ಗಳನ್ನು ಶುರು ಮಾಡಬೇಕು ಇವರು. ಹಳತು ಮಾನವಿಕಗಳು ಇರಲಿ, ಕನ್ನಡ ಓದೋರು ಕನ್ನಡ ಓದ್ತಾರೆ, ಅದನ್ನು ತೆಗೀರಿ ಅಂತಲ್ಲ. ಆದರೆ ಜಾಬ್ನ ವಿಷಯಕ್ಕೆ ಬಂದಾಗ ನೀವು ಕನ್ನಡ MA ಮಾಡಿದವರಿಗೆ ಕನ್ನಡ ಲೆಕ್ಚರ್ ಪೋಸ್ಟು ಎಷ್ಟು ಸೃಷ್ಟಿ ಆಗ್ತಾರೆ ಸ್ವಾಮಿ. ನಾನು ಒಂದು ಯೂನಿವರ್ಸಿಟಿಗೆ ಲೆಕ್ಚರ್ ಆಗಿ ಸೇರಿದರೆ 35 ವರ್ಷ ಅದು ಖಾಲಿ ಆಗೋದಿಲ್ಲ. ನಾನು ರಿಟೈರ್ಡ್ ಆಗೋರು 35 ವರ್ಷ ಕಾಯಬೇಕು. ಒಂದು 10,000 ಲೆಕ್ಚರರ್ಸನ್ನು ಅಪಾಯಿಂಟ್ ಮಾಡಿದರೆ ಇನ್ನು 35 ವರ್ಷ ಒಂದು ಪೋಸ್ಟ್ ಕ್ರಿಯೇಟ್ ಆಗಲ್ಲ ಅಲ್ಲಿ. ಏನು ಮಾಡ್ತೀರಿ? ಆದ್ದರಿಂದ ಅವರಿಗೆ ಬೇರೆ ಸ್ಕಿಲ್ಗಳು, ಟ್ರಾನ್ಸ್ಲೇಷನ್ ಕಲಿಯಪ್ಪ, ನೀನು ಕನ್ನಡ MA ಮಾಡಿದ್ಯಾ, ಟ್ರಾನ್ಸ್ಲೇಷನ್ ಕಲಿ, ಇಲ್ಲ ಬೇರೆ ಏನೋ ಕಲಿ, ಪೇಪರ್ಗೆ ಸೇರ್ಕೋ, ಜರ್ನಲಿಸಮ್ಗೆ ಸೇರ್ಕೋ. ನೀವು ನಿಮ್ಮ ಪ್ರತಿಭೆಯನ್ನು ಅರಳಿಸಿಕೊಂಡು, ಈಗ ನನ್ನ ಹತ್ರ ಬರ್ತಾರೆ ಭಾಳ ಜನ, ಇದೇನು ಸರ್ ಪ್ರಶ್ನೆ ಪೇಪರು 30 ಮಾರ್ಕು ಕಂಪ್ಯೂಟರ್ ಕೇಳಿದ್ದಾರೆ ಸರ್. ನಾನು ಹೇಳಿದ್ರೆ, ನೀನು ಔಟ್ಡೇಟೆಡ್. ನೀನು ಇವತ್ತು ಒಬ್ಬ ಅಟೆಂಡರ್ ಕೆಲಸ ತಗೊಳ್ಳುವವರಿಗೂ ಕೂಡ ಕಂಪ್ಯೂಟರ್ನ ಬೇಸಿಕ್ ನಾಲೆಜ್ ಬೇಕು. ಯಾಕಂದ್ರೆ ನಾಳೆ ನಿನ್ನ ಕಾರ್ಡ್ ಒತ್ತಬೇಕು, ಹೌದು, ನಿನ್ನ ಅಟೆಂಡೆನ್ಸ್ ರಿಜಿಸ್ಟರ್ ಆಗಿದೆಯಿಲ್ಲ ಅಂತ ನೋಡಬೇಕು ನೀನು ಅಲ್ಲಿ. ನೀ ಅದೇ ಇಲ್ಲ ಅಂದರೆ ಆ ಕಾಲ ಮುಗೀತು ಸರ್, ಆ ಕಾಲ ಮುಗೀತು. ನೋಡಿ, ನಾನು ಹಳೆ ತಲೆಮಾರಿನವನು, ನನಗಿದ್ದ ಚಾಲೆಂಜ್ಗಳೇ ಬೇರೆ. ಈಗ ನಾನು ನೋಡುವಾಗ ನಮ್ಮ ಹೊಸ ತಲೆಮಾರು ಎದುರಿಸುವ ಚಾಲೆಂಜ್ಗಳು ಬೇರೆ. ಅದಕ್ಕೆ ತಯಾರಾಗ್ತಾ ಇಲ್ಲ, ಸರ್ಕಾರಗಳು ತಯಾರಾಗಬೇಕು. ಹಾಗಾಗಿ ಒಂದು ಹೊಸ ಪರಿಕಲ್ಪನೆಯಿಂದ ನಾವು ಕರ್ನಾಟಕವನ್ನು, ಭಾರತ ದೇಶವನ್ನು ಕಟ್ಟಬೇಕು. ಮತ್ತು ಇವರು ಹೇಳುವ ಈ ಧರ್ಮ, ಅದು ಇದು, ಅದರಿಂದ ಏನು 1 ಇಂಚು ಕೂಡ ದೇಶ ಉದ್ಧಾರ ಆಗಲ್ಲ, 1 ಇಂಚು ಕೂಡ ಆರ್ಥಿಕ ಅಭಿವೃದ್ಧಿ ಆಗಲ್ಲ. ಅದು ರಾಜಕೀಯವಾಗಿ ಅವರಿಗೊಂದು ಪವರ್ ಸ್ಟ್ರಕ್ಚರ್ ಆಗಿ ತಂದು ಕೊಡ್ತದೆ, ಅದು ಮಾಡಿಕೊಳ್ತಾರೆ ಅವರು. ಸರ್ವಜನಾಂಗದ ಶಾಂತಿಯ ತೋಟವಾದಂಥ ಕನ್ನಡವನ್ನು, ಕರ್ನಾಟಕವನ್ನು ಬೆಳೆಸಬೇಕಾದ್ರೆ, ಅದರ ಅಂತಸತ್ವವನ್ನು ಹೆಚ್ಚಿಸಬೇಕಾದ್ರೆ, ಅದರ ಧೀಶಕ್ತಿಯನ್ನು ಗಟ್ಟಿಗೊಳಿಸಬೇಕಾದ್ರೆ ನಾವು ಮಾಡುವ ಕೆಲಸಗಳಿದೆಯಲ್ಲ, ಅದರ ಬಗ್ಗೆ ಅಮೂಲಾಗ್ರವಾದ ಚಿಂತನೆ ಆಗಬೇಕು, ಶಿಫಾರಸುಗಳಬೇಕು. ಸರ್ಕಾರ ಈಗ ಕರ್ನಾಟಕ 10 ವರ್ಷದ ಒಂದು ಬ್ಲೂ ಪ್ರಿಂಟನ್ನು ಎಲ್ಲರೂ ಸೇರಿ ಮಾಡಬೇಕು. ಎಲ್ಲ JDSನವರು ಬರಲಿ, BJPಯವರು ಬರಲಿ, ರಾಜ್ಯ ಎಂಬುದು ಒಂದು ಕಾಮನ್, ರಾಜ್ಯದ ಅಭಿವೃದ್ಧಿ ಎಂಬುದು ಒಂದು ಕಾಮನ್ ಎಜೆಂಡಾ ಆದರೆ ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಮನೋಭಾವ ಬೇಕು. ಆಮೇಲೆ ಇಂಪ್ಲಿಮೆಂಟ್ ಮಾಡಿ 5 ವರ್ಷ ಸರ್ಕಾರ ಬದಲಾಯಿತು, ಅವರು ಕಂಟಿನ್ಯೂ ಮಾಡಬೇಕು ಅದನ್ನು. ಈಗ ರಾಜ್ಯ ಶಿಕ್ಷಣ ನೀತಿಯನ್ನು ನಾವು ನಾಳೆ ಜಾರಿಗೆ ತರ್ತೇವೆ, ನಾಳೆ BJP ಬಂದಗಳು ಇದನ್ನು ನಿಲ್ಲಿಸೋದು, ನಾವು NEP ತರ್ತೇವೆ ಅಂತ ಹೇಳೋದು, ಆಮೇಲೆ ಇನ್ನೊಂದು JDS ಬರ್ತದೆ, NEP ಬೇಡ, ನಾವು ಇದು ಹೀಗೆ ಮಾಡಿಕೊಂಡು ನನ್ನ ಮಕ್ಕಳು ಏನಾಗಬೇಕು? ಇದನ್ನು ರಾಜಕಾರಣಿಗಳಿಗೆ, ನಮ್ಮ ಜನಗಳಿಗೆ ಯಾರು ಹೇಳಬೇಕು? ನಾವೇ ಕೇಳಬೇಕಲ್ವಾ? ಇದು ನಮ್ಮ ಮುಂದಿನ ಸವಾಲುಗಳು. ಸರ್, ಇನ್ನು ಕಡೆಯ ಪ್ರಶ್ನೆ, ಮುಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನಡೆ ಏನಿರುತ್ತೆ, ಮತ್ತು ಮುಂದೆ ಯಾವ ರೀತಿ ಯೋಜನೆಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡಿಗರಿಗಾಗಿದೆ ಅಂತ? ಇಲ್ಲ, ಈಗ ನಾವು 1.5 ವರ್ಷ ಆಯಿತು, ಇನ್ನು ಮುಂದಿನ ನವೆಂಬರ್ದ ಅಷ್ಟೊತ್ತಿಗೆ ನಮ್ಮ ಅವಧಿ ಆಲ್ಮೋಸ್ಟ್ ಮುಗೀತದೆ. ಕೊನೆ 2-3 ತಿಂಗಳು ಪ್ಯಾಕ್ ಮಾಡೋದ್ರಲ್ಲಿ ಆಗ್ತದೆ. ಹಾಗಾಗಿ ಇನ್ನೂ 1 ವರ್ಷ ಇದೆ. ಹಾಗಾಗಿ ನಾವು ಮೊದಲ 1 ವರ್ಷದಲ್ಲಿ 2 ಬಗೆಯ ಕೆಲಸಗಳನ್ನು ಮಾಡಿದ್ದೇವೆ, ಅದನ್ನು ಕಂಟಿನ್ಯೂ ಮಾಡ್ತೇವೆ. ಒಂದು, ದಿನನಿತ್ಯ ಹುಟ್ಟಿಕೊಳ್ಳುವ ಕನ್ನಡದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದು. ಈಗ ಉದಾಹರಣೆಗೆ BHEL ನಿಮಗೆ ಗೊತ್ತಾಯಿತು, ನಾವು ಅದಕ್ಕೆ ತಕ್ಷಣ ರಿಯಾಕ್ಟ್ ಮಾಡಿ ಅದು ಪರಿಹಾರ ಮಾಡಿದ್ವಿ. ಇಂಥದ್ದು ನಾವು ಇರೋದು 2-3 ಜನ, ಫುಲ್ ಕೆಲಸ ಆಗ್ತದೆ ನಮಗೆ. ಪತ್ರ ಬರೆಯೋದು, ಫೋನ್ ಮಾಡೋದು. ಈಗ ಪೊಲೀಸದು ನೋಡಿ, ನಿನ್ನೆ ಫೇಸ್ಬುಕ್ಕಲ್ಲಿ ಎಲ್ಲರೂ ಒಂದು ಟ್ರೋಲ್ ಮಾಡಿದ್ರು, ಯಾವುದು ಕರ್ನಾಟಕ ಪೊಲೀಸ್ ಅಂತ ಒಂದು ಟೋಪಿ, ಅಲ್ಲಿ ಇಂಗ್ಲೀಷಲ್ಲಿ ಇದೆ, ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಾ ಇದೆ, ಕನ್ನಡ ಎಲ್ಲಿದೆ ಅಲ್ಲಿ ಅಂತ. ನಾನು DG ಆಫೀಸಿಗೆ ಫೋನ್ ಮಾಡಿದೆ, ಅವ್ರು ಹೇಳಿದ್ರು ಅದು ಫೇಕ್ ಸರ್, ಅದು ನಾವು ಆ ಥರ ಯಾವ ಟುಪ್ಪಿಯಲ್ಲಿ ಹಾಕಿಲ್ಲ, ಬೇಕಾದರೆ ನಿಮಗೆ ಪೊಲೀಸರದ್ದು ಫೋಟೋ ಕಳಿಸ್ತೇನೆ ಅಂತ ಕಳಿಸಿ, ಏನಿಲ್ಲ ಅದರಲ್ಲಿ. ನೋಡಿ, ಇದು ದಿನನಿತ್ಯದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಇದು ತುಂಬ ಕೆಲಸ ಆಗ್ತದೆ. ಎರಡನೇದು, ಸಾಧ್ಯವಾದಷ್ಟು ಕನ್ನಡವನ್ನು ಆಳವಾಗಿ ಬಲಗೊಳಿಸುವ, ಸಬಲೀಕರಣಗೊಳಿಸುವ
ಒಂದು 3-4 ಯೋಜನೆಗಳು ಈಗ ಒಂದು ಹಂತಕ್ಕೆ ಬಂದಿದೆ. ಉದಾಹರಣೆಗೆ ಒಂದು 92 ಘೋಷವಾಕ್ಯಗಳನ್ನು ವಿಧಾನಸೌಧದ ಬೇರೆ ಬೇರೆ ಕಡೆ ಹಾಕ್ತೇವೆ ನಾವು. ಕನ್ನಡದ ಪರವಾದ ನೀ ಮೆಟ್ಟುವನೆಲ್ಲ ಕರ್ನಾಟಕ, ಅಥವಾ ಕನ್ನಡ ಏನೇ ಕುಣಿದಾಡುವುದೆನ್ನದೆ, ಅದು ಒಂದು ಒಳ್ಳೆ ಜಾಗದಲ್ಲಿ ಇಲ್ಲಿ ಬರುವಾಗ ನೆಗೆಟಿವ್ ಇಲ್ಲ, ಪಾಸಿಟಿವ್, ಅದು ಕೆಲಸ ಆಗ್ತಾ ಇದೆ. ಆಮೇಲೆ ಡಿವೈಸಿವ್ ಪೊಲಿಟಿಕ್ಸ್ ಅಂತ ಹೇಳ್ತೀವಿ ನಾವು. ಈಗ ನಿಮಗೆ ಗೊತ್ತಿದೆ ದ್ವೇಷ, ಇದು ಜಾಸ್ತಿ ಆಗ್ತಿರುವ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಹೇಗೆ ಬದುಕಿದ್ದೀವಿ ಅಂತ ಹೇಳುವ 100 ಪುಸ್ತಕ ಬರಬೇಕು. ಅದರಲ್ಲಿ 41 ಪುಸ್ತಕ ರೆಡಿಯಾಗಿದೆ. ಇನ್ನು ಮೋಸ್ಟ್ಲಿ ಒಂದೊಂದು ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಯವರು ಅದಕ್ಕೆ ಹಿನ್ನುಡಿ ಬರೆದಿದ್ದಾರೆ. ಡಿವೈಸಿ ಸೂಫಿಗಳು ಏನು ಹೇಳಿದರು, ನಾರಾಯಣ ಗುರು ಏನು ಹೇಳಿದರು, ಈ ಥರ ಕುದ್ಮಲ್ ರಂಗರಾಯರು ಏನು ಕೆಲಸ ಮಾಡಿದರು, ಈ ಥರ ಜಾತ್ರೆಗಳಲ್ಲಿ ನಾವು ಹೆಂಗೆ ಒಟ್ಟಿಗೆ ಕೆಲಸ ಮಾಡ್ತೀವಿ, ದೇವರು, ಈ ಥರ ಜನರು ಒಟ್ಟಿಗೆ ಡಿವೈಸಿವ್ ಪೊಲಿಟಿಕ್ಸ್ಗೆ ವಿರುದ್ಧವಾಗಿ ಸಮನ್ವಯ ಸಂಸ್ಕೃತಿ ಹೇಗೆ ಬಂದಿದೆ ಅಂತ ಹೇಳೋದನ್ನು ಹೇಳುವ 41 ಪುಸ್ತಕ ರೆಡಿಯಾಗಿದೆ. 1,10,000 ಸ್ಥಳನಾಮಗಳದ್ದು ಕುರಿತು ಒಂದು ಯೋಜನೆ ಇದೆ. ಆಮೇಲೆ ಇನ್ನು ನೋಡಿ, ಈಗ 1,60,000 ಮಕ್ಕಳು ಕನ್ನಡದಲ್ಲಿ ಫೇಲ್ ಆದರು ಮೊನ್ನೆ. ಯಾಕೆ ಫೇಲ್ ಆದರು ಅಂತ ಒಂದು ವಿಶ್ಲೇಷಣೆ ಆಗಬೇಕು. ಕಾರವಾರ, ಉಡುಪಿ, ಮಂಗಳೂರಲ್ಲಿ 90% ಮಕ್ಕಳು ಮನೆ ಮಾತು ಕನ್ನಡ ಅಲ್ಲ, ಬ್ಯಾರಿ, ಕೊಂಕಣಿ, ಮಲಾಮೆ, ಅರೆಭಾಷೆ, ಹವ್ಯಕ ಕನ್ನಡ, ತುಳು, ಕುಂದಾಪುರ ಕನ್ನಡ, ಹಾಲಕ್ಕಿ ಕನ್ನಡ, ಗೌಳಿ, ಸಿದ್ಧಿ, ನೋಡಿ ನನ್ನ ಕೈಯಲ್ಲಿ 10 ಹೆಸರು ಬಂತು, ಎಲ್ಲ ಥರ ಮಾತಾಡೋರು. ಆದರೆ ಶಾಲೆಯಲ್ಲಿ ಅವರ ಪಾಸ್ ಪರ್ಸೆಂಟೇಜ್ 98 ಉಂಟು, ಎಲ್ಲರೂ ಪಾಸ್ ಆಗ್ತಾರೆ ಕನ್ನಡದಲ್ಲಿ. ಮಂಡ್ಯ ಮತ್ತು ಮೈಸೂರಲ್ಲಿ ಮನೆ ಮಾತು ಕನ್ನಡವೇ, ಪಾಸ್ ಪರ್ಸೆಂಟೇಜ್ ಕಮ್ಮಿ, ಜಾಸ್ತಿ ಇರಬೇಕಿತ್ತಲ್ವ, ಕಮ್ಮಿ. ಅಂದರೆ ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗೋದಕ್ಕೆ ಏನೋ ಕಾರಣಗಳಿವೆ. ಟೀಚಿಂಗ್ನಲ್ಲಿ ಕಾರಣಗಳಿದೆ, ಪಠ್ಯಪುಸ್ತಕಗಳಲ್ಲಿ ಕಾರಣಗಳಿರ್ಬೋದು, ನಾವು ಕನ್ನಡವನ್ನು ಹೇಳಿಕೊಡುವ ವಿಧಾನ ಒಂದು 50 ವರ್ಷ ಹಿಂದೆ ಇರುವುದು ಕಾರಣ ಇರ್ಬೋದು, ಭಾಷಾ ಕಲಿಕೆಯ ಆಧುನಿಕ ಕ್ರಮಗಳು ಯಾವುದು ಎಂಬುದು ಗೊತ್ತಿಲ್ಲದೆ ಇರ್ಬೋದು. ಟೀಚರ್ಸ್ಗಳು ಒಂದು ಸಾರಿ ಅಪಾಯಿಂಟ್ಮೆಂಟ್ ಆದ ಮೇಲೆ ಅವರಿಗೆ ಟ್ರೈನಿಂಗ್ ಎಲ್ಲಿ ಆಗ್ತದೆ, ಟ್ರೈನಿಂಗ್ ಆಗೋದಿಲ್ಲ. ಟ್ರೈನಿಂಗ್ ಮಾಡಿದರೆ ಅವ್ರು ಬರಲ್ಲ. ಯಾಕಂದರೆ ಒಂದು ಸಾರಿ ಕೆಲಸ ಸಿಕ್ಕಿದ್ರೆ ನಮ್ಮ ದೇಶದಲ್ಲಿ ಹೆಂಗಂದ್ರೆ ನಾವು ಸತ್ತಂಗೆ, ಮತ್ತೆ ಏನು ಮಾಡಲ್ಲ, ಕೆಲಸ ಸಂಬಳ ಬಂದರೆ ಆಯ್ತು ಅಷ್ಟೇ. ಕೆಲಸ ಸಿಕ್ಕಿದ ಮೇಲೆ ನಾನು ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು, ಸರ್ಕಾರದಿಂದ ನನಗೆ ಬಂದ ದುಡ್ಡಿನ ಒಂದು 5% ನನ್ನ ಬೆಳವಣಿಗೆ ನಾನು ಯೂಸ್ ಮಾಡ್ಕೊಳ್ಬೇಕೆಂಬ ಪ್ರಜ್ಞೆ ಭಾಳ ಕಡಿಮೆ. ಪ್ರಾಪರ್ಟಿಗೆ ಹಾಕೋದು, ಕಾರ್ ತಗೊಳ್ಳೋದು, ಇನ್ನೇನು ಅದು ಮಾಡಬಾರ್ದು ಅಂತ ಅಲ್ಲ ಹೇಳೋದು ನಾನು. ಬಟ್ ಯಾವುದರಿಂದ ನಾನು ಅನ್ನ ತಿಂತಾ ಇದ್ದೇನೋ ಅದಕ್ಕೆ ನಾನೊಂದು ಕೊಡುಗೆ ಕೊಡಬೇಕಲ್ಲ, ಅದು ಪ್ರಜ್ಞೆ ಕಡಿಮೆ ಆಗಿದೆ. ಹಾಗಾಗಿ ಕನ್ನಡ ಭಾಷೆಯಲ್ಲಿ ಯಾಕೆ ಫೇಲ್ ಆಗ್ತದೆ ಅಂತ ಕಮಿಟಿ ಮಾಡಿದ್ದೇನೆ, ಅದು ರಿಪೋರ್ಟ್ ರೆಡಿ ಆಗ್ತಾ ಇದೆ. ಕನ್ನಡ ಅಲ್ಲದೆ ಕರ್ನಾಟಕದಲ್ಲಿ 230 ಭಾಷೆ ಇದೆ. ಏಕೀಕರಣ ಆದಾಗ ಮಾತೃಭಾಷೆಗಳೇ 230 ಇದೆ. ಹೌದು, ಏಕೀಕರಣದ ಸಂದರ್ಭದಲ್ಲಿ ಏನಾಯಿತು, ರಾಜ್ಯ ಭಾಷೆಗೊಂದು ಮಹತ್ವ ಎಲ್ಲ ಕಡೆ ಬಂತು, ಬರಬೇಕಾದ್ದೆ, ಅದನ್ನು ನಾವು ಕಂಟಿನ್ಯೂ ಮಾಡಿದ್ವಿ. ಏಕೀಕರಣದ ಸಂದರ್ಭದಲ್ಲಿ ರಾಜ್ಯ ಭಾಷೆಯಾಗಿ ಒಂದು ಭಾಷೆಯನ್ನು ಮಾಡಿದಾಗ ಉಳಿದ ಭಾಷೆಗಳು ಏನದು, ಅವರ ಸಂರಕ್ಷಣೆಯ ಜವಾಬ್ದಾರಿ ಯಾರದು? ಇದರಿಂದಾಗಿ ಅನೇಕ ಸಣ್ಣ ಭಾಷೆಗಳು ಸಾಯ್ತಾ ಇದ್ದಾವೆ. ನಿನ್ನೆ ನಾನು ಟ್ರೈ ಮಾಡ್ತಾ ಇದ್ದೆ, ಮಲಾಮೆ ಭಾಷೆ ಮಾಡೋರು ನಾಡ್ದೊಂದು ಬೆಂಗಳೂರು ಲಿಟರರಿ ಫೆಸ್ಟಿವಲ್ ಆಗುತ್ತೆ ಅಂತ, ನಂಗೆ ಇನ್ನೂ ಕೂಡ ಸಿಗಲಿಲ್ಲ. ಹುಡುಕ್ತೇವೆ ಸರ್, ಇತ್ತದು. ನಾನು ಶಾಲೆಗೆ ಹೋಗುವಾಗ ಮಾತಾಡ್ತಾ ಇದ್ದೆ ಮಲಾಮಿ, ಈಗ ಮಾತಾಡುವವರು ಇಲ್ಲ. ಯಾವ ಊರಿನಲ್ಲಿ? ಪುತ್ತೂರು. ಕುಂದಾಪುರದ ಹತ್ರ ಒಂದು ಭಾಷೆ ಇತ್ತು, ಅದು ನಾನು MA ಡೆಸರ್ಟೇಷನ್ ಮಾಡಿದ ಭಾಷೆ, ಅದು ಹೋಯ್ತು, ಈಗ ಯಾರೂ ಇಲ್ಲ. ಭಾಷೆಗಳು ಸಾಯ್ತಾ ಇದ್ದಾವೆ. ಆದ್ದರಿಂದ ಕರ್ನಾಟಕದ ಸಣ್ಣ ಭಾಷೆಗಳೆಲ್ಲ ಸತ್ತೋದರೆ ಕನ್ನಡವು ಕೂಡ ದುರ್ಬಲ ಆಗ್ತದೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್. ಆದ್ದರಿಂದ ಸಣ್ಣ ಭಾಷೆಗಳ ಸಬಲೀಕರಣಕ್ಕೆ ಏನು ಮಾಡಬೇಕು, ಸರ್ಕಾರ ಯಾವ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಅದಕ್ಕೊಂದು ಕಮಿಟಿ ಆಗ್ತಾ ಇದೆ. ಇದೆಲ್ಲ ಏನಂದರೆ ಕನ್ನಡವನ್ನು ಆಳದಲ್ಲಿ ಬಲಗೊಳಿಸುವ ಕೆಲಸ. ಇದರ ಪರಿಣಾಮ ನಾನು ಹೋಗೋದ್ರೊಳಗೆ ಸಿಗೋದಿಲ್ಲ. ಇನ್ನು 5 ವರ್ಷ ಆದ ಮೇಲೆ, 10 ವರ್ಷ ಆದ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ 2 ಥರದ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಕನ್ನಡ ಪರವಾದಂಥ ಒಂದು ಎಚ್ಚರಿಕೆಯನ್ನು ನಮ್ಮಿಂದ ಆದಷ್ಟು ಮೂಡಿಸ್ತಾ ಇದ್ದೇವೆ. ಆ ವಿಷಯದಲ್ಲಿ ನನಗೆ ಸಂತೋಷ ಇದೆ. ಎಲ್ಲ ಕಡೆ ಮಾಧ್ಯಮದವರು ನಾನು ಏನು ಹೇಳಿದ್ದೇನೆ ಅದನ್ನು ಜನಗಳಿಗೆ ಬಹಳ ಚೆನ್ನಾಗಿ, ನನ್ನ ನಿರೀಕ್ಷೆಗಿಂತ ಜಾಸ್ತಿ ತಲುಪಿಸಿದ್ದಾರೆ. ಜನಗಳು ಕೂಡ ಅದನ್ನು ಓದ್ತಾರೆ. ಈಗ ನಾನೆಲ್ಲ ಹೋದರೆ ಓಡಿ ಬಂದು, ಸರ್ ನೀವು ಮೊನ್ನೆ ಹೇಳಿದ್ದು ಕರೆಕ್ಟ್ ಸರ್, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಈ ಭಾಷೆಗಳು ಪತನಮುಖಿ ಆಗುತ್ತಿದ್ದಾಗ ಭಾಷೆಯ ಬಗ್ಗೆ ಒಂದು ಎಚ್ಚರ ಕೂಡ ಮೂಡ್ತದೆ. ಆ ಕೆಲಸ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗಬೇಕು. ನನಗಿಂತಲೂ ಹೆಚ್ಚು ಶಕ್ತಿವಂತರು ಬಂದಾಗ ಇನ್ನೂ ವೇಗದಲ್ಲಿ ನಡೀತದೆ. ಅದು ಆದಿತ್ತು ಅಂತ ನಾನು ಭಾವಿಸ್ಕೊಂಡಿದ್ದೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರ ಮಾತಾಗಿತ್ತು. ಇದೇ ರೀತಿ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.